ಅದಕ್ಕೆ ನಮಸ್ಯಂತಸ್ಯ ನಾವು ಏನು ಮಾಡ್ತೇವೆ ಅದರ ಅರ್ಥ ಗೊತ್ತಿರೋ ಭಾವ ಹಿಂದೆ ಇರಬೇಕು, ಅದು ಅಷ್ಟೇ. ನಮಸ್ಯಂತಸ್ಯ. ಇವಾಗ ಆಫೀಸ್ನಲ್ಲಿ ಯಾರೋ ಒಬ್ಬ ಬಾಸ್ ಇರ್ತಾನೆ, ಅವನಿಗೆ ನಮಸ್ಕಾರ ಸಾರ್ ಅಂತೇವೆ, ಅದು ಭಾವವೇ ಇರೋಲ್ಲ. ಯಾಕಂದ್ರೆ ತಿಂಗಳ ಮೇಲೆ ನಮ್ಮೇಲೆ ಕಂಪ್ಲೇಂಟ್ ಬರೀಬಾರ್ದಲ್ಲ, ತಿಂಗಳು ಸಂಬಳ ಕೊಡಬೇಕಲ್ಲ, ಅದಕ್ಕೆ ನಮಸ್ಕಾರ ಸಾರ್ ದರಿದ್ರ ಅಂತೇವೆ ಈ ಕಡೆ ತಿರುಗಿ. ಆ ಥರ ಅಲ್ಲ, ನಿಜವಾಗಿ ನಮಸ್ಕಾರ ಪ್ರವಣತೆ, ಅವನೊಂದಿಗೆ ತಲೆಬಾಗುವಂಥ ಭಕ್ತಿ ಒಳಗಿನಿಂದ ಭಾವ ಇರಬೇಕು, ಆಗ ಈ ಮುದ್ರೆಗೆ ಅರ್ಥ. ನಮಸ್ಯಂತಶ್ಚ ಮಾಂ ಭಕ್ತ್ಯ, ಅದಕ್ಕೆ ಹೇಳ್ತಾನೆ ಭಕ್ತ್ಯ ನಮಸ್ಯಂತಶ್ಚ. ಸುಮ್ಮನೆ ಅಲ್ಲ, ಭಕ್ತಿ ತುಂಬಿದಾಗ ತಲೆ ಬಾಗಿಯೇ ಬಾಗುತ್ತೆ, ಮನಸ್ಸು ಪ್ರವಣ ಆಗೇ ಆಗತ್ತೆ, ಬಾಯಿಯಲ್ಲಿ ಗುಣಗಾನ ಬಂದೇ ಬರುತ್ತೆ. ಯಾಕೆಂದರೆ ಭಕ್ತಿ ಅಂದರೆ ಅನನ್ಯವಾದ ಪ್ರೀತಿ. ನಾವು ಯಾವುದನ್ನು ಪ್ರೀತಿಸ್ತೇವೋ ಅದರ ಮೇಲೆ ಸಹಜವಾಗಿ ಗೌರವ ಬಂದೇ ಬರುತ್ತಲ್ಲ. ಪ್ರೀತಿ ಎರಡು ಥರದ್ದು. ನಮ್ಗಿಂತ ಸಣ್ಣವರನ್ನು ಪ್ರೀತಿಸ್ಬೋದು, ಆಗ ಅನುಕಂಪೆ ಬರುತ್ತೆ. ದೊಡ್ಡವರನ್ನು ಪ್ರೀತಿಸಿದಾಗ ಗೌರವ ಬರುತ್ತೆ, ಭಕ್ತಿ ಬರುತ್ತೆ. ಅದರಿಂದ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತಾ ಉಪಾಸತೆ ನಿತ್ಯಂ ಮೈ ಮನೋಯೋಗಯುಕ್ತ. ಸದಾ ನನ್ನಲ್ಲೇ ಅವರ ಮನಸ್ಸು. ಹೀಗೆ ನನ್ನನ್ನು ಉಪಾಸನೆ ಮಾಡ್ತಾರಪ್ಪ. ಇದನ್ನೇ ನಾನು ಹೇಳಿದ್ದು, ಇದು ಅನುಭೂತಿ ಅಂತ. ಇದು ಬುಕ್ಕಿಶ್ ನಾಲೆಜ್ ಅಲ್ಲ, ಇದು ಪುಸ್ತಕದಲ್ಲಿ ಬರುವ ವಿಷಯ ಅಲ್ಲ. ಇದು ನಮಗೆ ಮೈಗೂಡಿಸಿಕೊಂಡಾಗ ವೇದಾಂತ ನಮ್ಮಲ್ಲಿ ಆಗತಕ್ಕಂಥ ರಿಯಾಕ್ಷನ್. ಭಗವಂತನ ನೆನಪು ಬಂದಾಗ ಮೈಯೆಲ್ಲ ರೋಮಾಂಚ ಆಗಬೇಕು. ಭಗವಂತನ ನೆನಪು ಬಂದಾಗ ನಮಗೆ ಗೊತ್ತಿಲ್ಲದೆಯೇ ಕಣ್ಣಲ್ಲಿ ನೀರು ಹರಿಯಬೇಕು. ಭಗವಂತನ ಮಹಿಮೆ ಹೇಳಿದಾಗ ಹೇಳಲಿಕ್ಕಾಗದೆ ಚೌಕಿಂಗ್ ಆಗಬೇಕು. ಅದು ಅನುಭೂತಿ. ಅದು ಕಷ್ಟ ಏನು ಅಂದರೆ, ಹಾಗೆ ಆದ ಕೂಡಲೇ ಒಬ್ಬರು ಭಗವಜ್ಞಾನಿಗಳು ಅಂತ ಮತ್ತೆ ತಿಳ್ಕೋಬೇಡಿ. ಯಾಕೆಂದರೆ ಸಿನಿಮಾದಲ್ಲಿ ನಮ್ಗಿಂತ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅವರು ಇದನ್ನೆಲ್ಲ. ನಿಜವಾದ ಜ್ಞಾನಿಗಳಿಗಿಂತ ಪರ್ಫೆಕ್ಟ್ ಆಗಿ ಕಣ್ಣೀರು ಸುರಿಸ್ತಾನೆ, ಅವನು ಪಾತ್ರ ಮಾಡಿದವ, ಅವನು ಚೌಕಿಂಗು ಎಲ್ಲ. ಆದ್ದರಿಂದ ಇದನ್ನು ಮಧ್ವಾಚಾರ್ಯ ಹೇಳ್ತಾರೆ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕುಣಿತಾನೆ, ಹಾಡ್ತಾನೆ, ಮೈ ಮರೀತಾನೆ, ಕಣ್ಣೀರು ಸುರಿಸ್ತಾನೆ, ರೋಮಾಂಚ ಆಗತ್ತೆ. ಆದರೆ ಇಷ್ಟಾದ ಕೂಡಲೇ ಅವನು ನಿಜವಾದ ಜ್ಞಾನಿ ಅಂತ ತಿಳ್ಕೊಬೇಡ. ಪರೀಕ್ಷೆ ಮಾಡು, ಒಳಗಿನಿಂದ ಭಕ್ತಿ ಇದೆಯೋ ಅಂತ ಪರೀಕ್ಷೆ ಮಾಡು. ಒಳಗಿನಿಂದ ಭಕ್ತಿ ಇದ್ದರೆ ಇದೆಲ್ಲಕ್ಕೂ ಅರ್ಥ. ಒಳಗಿನಿಂದ ಭಕ್ತಿ ಇಲ್ಲದೇ ಇದ್ದರೆ ಅದು ನಾಟಕ ಕಂಪನಿ ಆಗುತ್ತೆ. ಅದಕ್ಕೆ ಅವರು ಹೇಳಿದರು, ಕೆಲವರು ಅಂತರ್ಭಕ್ತರು, ಅಂತರ್ಭಕ್ತಾಹ, ಅವರಿಗೆ ಹೊರಗಿನಿಂದ ಎಕ್ಸ್ಪ್ರೆಷನೇ ಇಲ್ಲ. ಏನು ನೀವು ಹೊರಗಿಂದ ನೋಡಿದರೆ ಅವರು ಭಕ್ತರು ಅಂತಲೇ ಕಾಣೋಲ್ಲ. ಆದರೆ ಒಳಗಿನಿಂದ ಭಕ್ತಿ ತುಂಬಿರುತ್ತಪ್ಪ. ಅದನ್ನು ಹೊರಗಿನ ಈ ಏನು ಅಭಿವ್ಯಕ್ತಿ ಉಂಟಲ್ಲ, ಅದೇ ಕೊನೆಯ ನಿರ್ಣಾಯಕ ಅಲ್ಲ, ಅದೂ ಒಂದು ನಿರ್ಣಾಯಕ ಅಷ್ಟೇ. ಯಾವ ಹೊರಗಿನ ಅಭಿವ್ಯಕ್ತಿಗೂ ಒಳಪಡದೆ ಅಂತರ್ಮುಖತೆಯಿಂದ ಭಗವಂತನನ್ನ ಉಪಾಸನೆ ಮಾಡತಕ್ಕವರು ಯಾವ ರೀತಿಯಿಂದ ಹೊರಗಿನಿಂದ ತೋರಿಸಿಕೊಳ್ಳುವುದಿಲ್ಲ ಭಕ್ತಿಯನ್ನು. ಅಂಥ ಗೂಢ ಭಕ್ತರು ಇರ್ತಾರೆ, ಅವರನ್ನು ಗುರುತಿಸಬೇಕಾಗತ್ತೆ. ಆದರೆ ಇದು ಕಾಮನ್, ಇದು ಸಾಮಾನ್ಯ ಭಗವಂತನ ವಿಷಯ ಹೇಳುವಾಗ ಆಗತಕ್ಕಂಥ ಒಂದು ಆ ಆನಂದ, ಆ ಆನಂದದಿಂದ ಕಣ್ಣೀರು ಬರುವುದು, ರೋಮಾಂಚ ಸಹಜ ಇದೆ. ಆದರೂ ಹಾಗೆ ಮಾಡುವವರು ನಟನೆ ಮಾಡ್ತಾ ಇದ್ದಾರೋ ಒಳಗಿನಿಂದ ಭಕ್ತಿ ಇದೆಯೋ ಅನ್ನೋದನ್ನು ಪರೀಕ್ಷಿಸಿ ಅದನ್ನು ಒಪ್ಕೋ, ಒಮ್ಮೆಗೆ ಒಪ್ಕೋಬೇಡ ಅಂತ. ಅದು ದಾಸರು ಒಂದು ಕಡೆ ಒಂದು ಪದದಲ್ಲಿ ಹೇಳ್ತಾರಲ್ಲ, ಗೋಟು ನಾಮವ ಹಾಕಿ ದಾಪುಗಾಲನ್ನಿಕ್ಕೆ ಹೋಗುವ ಬೂಟಾಟಿಕೆಯ ದಾಸರನ್ನು ನಂಬದಿರುವ ಮನುಜ ಅಂತ. ದಾಸರ ಹಾಗೆ ವೇಷ ಹಾಕ್ಕೊಂಡು, ನಾಮ ಹಾಕ್ಕೊಂಡು, ತಂಬೂರು ಇಟ್ಕೊಂಡು ಕುಣ್ಕೊಂಡು ಒಂದೊಂದು ಮಾರಿಗೊಂದು ಜಂಪ್ ಮಾಡಿಕೊಂಡು ಅವ್ರಿಗೇನು ಚೆನ್ನಾಗಿ ನಾಟಕ ಮಾಡಬಹುದು. ಆದರೆ ಒಳಗಿನ ಭಕ್ತಿ ಇರಬೇಕು. ಆ ಒಳಗಿನ ಭಾವವನ್ನು ಮೊದಲು ಪರೀಕ್ಷಿಸು. ಆ ಭಾವ ಇದ್ದಾಗ ಈ ಹೊರಗಿನ ಎಲ್ಲ ಕ್ರಿಯೆಗಳಿಗೆ ಅರ್ಥ. ಇಲ್ಲದೇ ಇದ್ದರೆ ಅದು ಬರೀ ನಾಟಕ ಆಗುತ್ತೆ, ಬರೀ ಅಭಿನಯ ಆಗತ್ತೆ. ನಮಸ್ಯಂತಶ್ಚ ಮಾಂ ಭಕ್ತಿಯ ನಿತ್ಯಯುಕ್ತಾ ಉಪಾಸತೆ. ಏನು ಉಪಾಸನೆ ಮಾಡ್ತಾರೆ? ಇದು ಒಂದು ಮುಖ, ಉಪಾಸನೆ ಮಾಡ್ತಾ ಕುಣಿತಾ ಹಾಡ್ತಾ. ಇನ್ನು ಕೆಲವರು ಪ್ರಾಯ ಅಂತರ್ಭಕ್ತರು ಅಂತ ನಾನು ಹೇಳಿದ್ನಲ್ಲ, ಆ ವರ್ಗಕ್ಕೆ ಸೇರಬೇಕಾದವರು ಜ್ಞಾನ ಯಜ್ಞೇನ ಜಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕಧಾ ಬಹುಧಾ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಜ್ಞಾನಯಜ್ಞೇನ ಚಾಪ್ಯನ್ಯೇ. ಇನ್ನು ಕೆಲವರು ಭಗವಂತನ ಅರಿವಿನ ಪ್ರಪಂಚದಲ್ಲಿ ಮುಳುಗಿಬಿಟ್ಟಿರ್ತಾರೆ. ಅವರಿಗೆ ಬಹಿರ್ಮುಖತೆಯೇ ಇಲ್ಲ. ಹೀಗೆ ಅವರು ಭಗವಂತ ಚಿಂತನೆಯನ್ನು ಕೂತ್ಬಿಟ್ರೆ ಬಾಹ್ಯ ವ್ಯವಹಾರಗಳು, ಬಾಹ್ಯ ವ್ಯಾಪಾರಗಳು, ಭಜನೆ, ಕುಣಿಯೋದು ಯಾವುದೂ ಇಲ್ಲ. ಏಕಾಂತದಲ್ಲಿ ಕೂತು ಆ ಭಗವಂತನ ಅರಿವಿನ ಆನಂದದಲ್ಲಿ ಕೂತು ಬಿಡ್ತಾರೆ ಅವರು.
ಅಂತರ್ಮುಖವಾಗಿ ಇದು ಒಂಥರದ ಜ್ಞಾನದಿಂದ ಧ್ಯಾನ ಯೋಗಕ್ಕೆ ಹೋಗ್ಬಿಡ್ತಾರೆ ಅವರು. ಧ್ಯಾನಕ್ಕೆ ಹೋದರೆ ಅವರು ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲ ಅವರಿಗೆ. ಅವ್ರನ್ನ ಮತ್ತೆ ಎಬ್ಬಿಸಬೇಕಾಗತ್ತೆ. ಊಟಕ್ಕೆ ನಿದ್ರೆಗೆ ಊಟದ ಹೊತ್ತಾದಾಗ ಎಬ್ಬಿಸಬೇಕಾಗತ್ತೆ. ಹೋಗಿ ಊಟಕ್ಕೆ ಬರ್ರಿ, ಊಟಕ್ಕೆ ಹೊತ್ತಾಯಿತು, ಎಲ್ಲ ಕಾಯ್ತಾ ಇದ್ದಾರೆ, ಒಂಚೂರು ಊಟ ಮಾಡಿ ಹೋದರೆ ಉಳಿದವರು ಇದ್ರೆ ಬಹಳ ಉಪದ್ರ ಆಗುತ್ತೆ ನಿಮ್ಮಿಂದ, ನಿಮ್ಮ ಧ್ಯಾನದಿಂದ ಅಂತ ಮನೆ ಮಂದಿ ಬೈದರೆ ಆಮೇಲೆ ಹೋಗ್ಬೇಕಾಗುತ್ತೆ. ಇದು ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಇದೆ ಈ ವಿಷಯ. ಚೈತನ್ಯ ಮಹಾಪ್ರಭುಗಳು ಬಹಳ ದೊಡ್ಡ ಅನುಭವಿಗಳು. ನಮಗೆ ಬಹಳ ಆಚಾರ್ಯರ ಸಿದ್ಧಾಂತವನ್ನು ಮೆಚ್ಚಿಕೊಂಡು ಬಂಗಾಲದಲ್ಲಿ ವಿಷ್ಣು ಪಾರಮ್ಯವನ್ನು ಪ್ರಚುರಪಡಿಸಿದ ಒಬ್ಬ ಬಹಳ ನಮಗೆ ಕಾಲತಃ ಸಮೀಪದಲ್ಲಿದ್ದಂಥ ಒಬ್ಬ ದೊಡ್ಡ ಯೋಗಿ. ಅವರು ಇದೇ ಮಾತು ಹೇಳ್ತಾರೆ. ಅವರ ಶಿಷ್ಯ ಒಬ್ಬ ಇದ್ದರು. ಅವರು ಬೆಳಗಾತ ಸ್ನಾನ ಮಾಡಿ ಮೆಡಿಟೇಷನ್ ಕೂತ್ಬಿಡೋರು. ಸ್ನಾನ ಮಾಡುವುದು ಅಗತ್ಯ ಇಲ್ಲ ಮೆಡಿಟೇಷನ್ಗೆ, ಹೇಳಿದ್ದು ನಾನು ಸುಮ್ಮನೆ, ಅಥವಾ ಇನ್ನೊಂದು ಮೆಡಿಟೇಷನ್ ಕೂತ್ಬಿಟ್ರೆ ಅವರಿಗೆ ಇಡೀ ದಿವಸ ಕೂತ್ಬಿಡೋರಂತೆ. ಮೆಡಿಟೇಷನ್ನಿಂದ ಹೊರಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಯಾಕಂದರೆ ಆ ಆನಂದ ರುಚಿ ಸಿಕ್ಕಿದ ಮೇಲೆ ಮತ್ತೆ ಹೊರಗೆ ಬಂದು ಯಾಕೆ ತಾಪತ್ರಯಗಳು, ಅದೇ ಆನಂದದಲ್ಲಿ ಇದ್ಬಿಡೋರು. ಈಗ ಏನಾಯಿತು, ಮನೆಯಲ್ಲಿ ನಿತ್ಯ ಜಗಳ. ನೀವು ಇಡೀ ದಿವಸ ಜಪ ಮಾಡಿ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಮನೇಲಿ ಹೊಟ್ಟೆ ತುಂಬುತ್ತಾ ಅಂತ ಹೆಂಡತಿ ಶುರು ಮಾಡಿದ್ರು. ನೀವು ಮನೆಗೆ ಸಾಮಾನು ತಂದು ಹಾಕೋದಿಲ್ಲ, ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಅಂತ ಗೊತ್ತಿಲ್ಲ, ಇಷ್ಟು ಜವಾಬ್ದಾರಿದವರು ಮದುವೆ ಯಾಕೆ ಮಾಡಿಕೊಂಡದ್ದು ನೀವು ಅಂತ ಶುರು ಮಾಡಿದ್ರು ಹೆಂಡತಿ. ಇವರಿಗೆ ಒಳ್ಳೆ ಸಮಸ್ಯೆ ಆಯಿತು. ಹೆಂಡತಿ ಹೇಳೋದು ನಿಜ, ಮದುವೆ ಮಾಡ್ಕೊಂಡ ಮೇಲೆ ಸಾಕಬೇಕಲ್ಲ ಸಂಸಾರ. ಇವು ನನಗೆ ಪುರುಸೋತಿಲ್ಲ, ಏನು ಬೇಕಾದ್ರೂ ಮಾಡ್ಕೊಂಡು ನಾನು ಧ್ಯಾನ ಮಾಡ್ತೇನೆ ಕೂತ್ಕೊಂಡ್ರಾಗತ್ತೋ. ಅದು ಒಂದು ಜವಾಬ್ದಾರಿಯಿಂದ ನುಣುಚಿಕೊಂಡಾಗಾಯಿತು. ಈ ಕಡೆಯಿಂದ ಧ್ಯಾನದ ಆನಂದದಿಂದ ಹೊರಬರುವುದಕ್ಕೂ ಇಷ್ಟ ಇಲ್ಲ. ಏನು ಮಾಡಬೇಕು, ಅವ್ರು ಹೊರ ಬರಲಿಕ್ಕೆ ಇಷ್ಟ ಇಲ್ಲಲ್ಲ, ಬರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಈ ಎಚ್ಚರ ಆಗುವಾಗ ಸಂಜೆ ಆದರೆ ಆಮೇಲೆ ಹೆಂಡತಿಯಿಂದ ಬೈಗಳು ಕೊಡೋದು. ಧ್ಯಾನ ಮುಗಿದ ತಕ್ಷಣ ಹೆಂಡತಿಯಿಂದ ಬೈಗಳು ಕೊಡೋದು, ಪುನಃ ಧ್ಯಾನ ಕೊಡೋದು, ಎದ್ದ ತಕ್ಷಣ ಹೆಂಡತಿಯಿಂದ ಬಯಸ್ಕೊಳ್ಳೋದು. ಇಷ್ಟೇ ಕಾರ್ಯಕ್ರಮ. ಇದೇನು ಮಾಡಬೇಕಿನ್ನು? ಯಾಕೆಂದರೆ ಅವರ ಧ್ಯಾನದ ಎತ್ತರವನ್ನು ಗುರುತಿಸುವ ಯೋಗ್ಯತೆ ಆ ಹೆಣ್ಣುಮಗಳಿಗೆ ಇರಲಿಲ್ಲ. ಅವಳಿಗೆ ಸಹಜ, ಆಕೆ ತೀರ ವ್ಯಾವಹಾರಿಕ ಪ್ರಪಂಚದ ನೆಲೆಯಲ್ಲಿ ಆಕೆ ಮಾಡುವುದು ಸರಿಯೇ, ಆಧ್ಯಾತ್ಮಿಕ ಪ್ರಪಂಚದ ನೆಲೆಯಲ್ಲಿ ಇವರು ಮಾಡುವುದು ಸರಿಯೇ. ಆದರೆ ವ್ಯವಹಾರಕ್ಕೂ ಅಧ್ಯಾತ್ಮಕ್ಕೂ ಹೊಂದಿಕೆ ಆಗದೆ ಕ್ಲಾಶ್ ಆಯಿತು. ಎಷ್ಟೋ ಜೀವನಗಳಲ್ಲಿ ಆಗತ್ತೆ. ನನಗೊಬ್ಬಳು ಹೆಣ್ಮಗಳು ಸಿಕ್ಕಿದ್ಲು ರಾಯಚೂರು ಕಡೆ. ಆಕೆ ನನ್ನ ಹತ್ರ ಬಂದು ಹೇಳ್ತಾಳೆ, ನನ್ನನ್ನು ಹೇಳಿದ್ದೆ ನಾನು ಇದನ್ನು ಅನೇಕ ಕಡೆ ಹೇಳಿದ್ದೆ, ನನ್ನನ್ನು ನನ್ನ ಗಂಡ ತುಂಬ ಪ್ರೀತಿ ಮಾಡ್ತಾರೆ, ನನ್ನ ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ. ಇದು ಒಂದು ಬೇರೆ ಹೆಣ್ಮಕ್ಳಿಗೊಂದು ಹೆಮ್ಮೆಯ ವಿಷಯವಾ? ಅವಳು ಹೇಳ್ತಾಳೆ, ಅವರ ಪ್ರೀತಿ ನನಗೆ ಅಸಹ್ಯ ಆಗಿದೆ, ಅವ್ರದ್ದು ಸ್ವಲ್ಪ ಹೇಳ್ರಿ, ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳ್ರಿ. ಪ್ರೀತಿಯಿಂದ ಕಟ್ಟಿ ಹಾಕಿ ನನಗೆ ಸಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರು, ನನ್ನ ಭಗವತ್ ಚಿಂತನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಎಲ್ಲವೂ ಈ ಪ್ರೀತಿ ನನಗೆ ಹೇಸಿಗೆ ಆಗಿದೆ ಹೇಳ್ತಾಳೆ ಅವಳು. ಯಾವೇನು ಹೇಳ್ತಾಳ್ರಿ? ಗಂಡನ ಪ್ರೀತಿ, ಮಕ್ಕಳ ಪ್ರೀತಿ, ಆ ಸಾಂಸಾರಿಕವಾದಂಥ ಅಟ್ಯಾಚ್ಮೆಂಟು ನನಗೆ ಹೇಸಿಗೆ ಆಗಿದೆ. ಸ್ವಲ್ಪ ಹೇಳ್ರಿ, ಅವರಿಗೆ ಬುದ್ಧಿ ಹೇಳ್ರಿ, ನನ್ನ ಗಂಡನಿಗೆ ಮಕ್ಕಳಿಗೆ ಅಷ್ಟು ಪ್ರೀತಿ ಮಾಡಬಾರ್ದು, ನಿಮ್ಮ ಹೆಂಡ್ತಿಯನ್ನು ಅವಳಷ್ಟಕ್ಕೆ ಬಿಟ್ಬಿಟ್ರಿ, ಅವಳು ದೇವರ ಧ್ಯಾನ ಮಾಡ್ತಾ ಇರಲಿ ಅಂತ ಹೇಳ್ರಿ. ನನಗೆ ಧ್ಯಾನ ಮೆಡಿಟೇಷನ್ಗೆ ಬಿಡ್ತಾ ಇಲ್ಲ ಅವರು, ಅವರ ಪ್ರೀತಿ ಅನ್ನೋದು ನನಗೆ ಬಾಧಕ ಆಗಿದೆ ಅಂತ. ಹಾಗಾಗಿ ಇದು ಸಮಸ್ಯೆ. ಒಂದಕ್ಕೊಂದು ವ್ಯವಹಾರ ಮತ್ತು ಅಧ್ಯಾತ್ಮಕ್ಕೆ ತಾಳಿಗಂಟಾಗದೇ ಇದ್ದರೆ ಗಂಡಸರಿಗೂ ಸಮಸ್ಯೆ, ಹೆಂಗಸರಿಗೂ ಇನ್ನೂ ದೊಡ್ಡ ಸಮಸ್ಯೆ. ಯಾಕಂದರೆ ಅವರು ಮತ್ತು ಮನೆವಾಳ್ತೆ ಪೂರ್ತಿ ಅವ್ರ ತಲೆ ಮೇಲಿದೆ ನೋಡಿ. ಹಾಗಾಗಿ ಈ ಸಮಸ್ಯೆ ಪರಿಹಾರ ಏನು? ಚೈತನ್ಯ ಮಹಾಪ್ರಭುಗಳ ಹತ್ರ ಹೋದರು. ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಿ, ನನ್ನ ಹೆಂಡತಿ ಬೈತಾಳೆ, ನಿಮ್ಮ ವೇದಾಂತ ಓದಿ ಪಚೀತಿ ಆಗಿದೆ, ನನ್ನ ಹೆಂಡತಿ ಬೈತಾಳೆ ಧ್ಯಾನ ಕೂತ್ರೆ, ನನಗೆ ಎಚ್ಚರ ಆಗೋದಿಲ್ಲ, ನಾನು ಏನು ಮಾಡೋದು ಅಂತ ಕೇಳಿದರು ಇವರು ಚೈತನ್ಯ ಮಹಾಪ್ರಭುಗಳ ಹತ್ರ, ಅವ್ರ ಶಿಷ್ಯ. ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಉತ್ತರ ಕೊಟ್ಟರು, ನೋಡಪ್ಪ, ಎಲ್ಲಿಯಾದರೂ ಒಂದು 4 ದಿವಸ ಶ್ರಾದ್ದದ ಊಟಕ್ಕೆ ಹೋಗು, ಮತ್ತೆ ಬೇಕು ಅಂದರೂ ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಆರಾಮ ಹೆಂಡತಿ ಎತ್ತಿ ಪಷ್ಟಾಂಗ ಹೊಡಿತಾ ಕೊಡ್ಬೋದು. 4 ದಿವಸ ಶ್ರಾದ್ದದ ಊಟಕ್ಕೆ ಕಂಟಿನ್ಯೂಸ್ ಹೋದರೆ ಮತ್ತೆ ಏನು ಮಾಡಿದ್ರು ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ನಿನ್ನ ಹೆಂಡತಿಯು ಸಾಧನೆ ಮಾಡೋ, ಅವಳನ್ನು ಶ್ರಾದ್ದದ ಊಟ ಕರ್ಕೊಂಡು ಹೋಗಿ, ಹಾಗಾದ್ರೆ ಇಬ್ಬರಿಗೂ ಆರಾಮ. ಅವಳು ಧ್ಯಾನ ಮಾಡಬೇಕಾಗಿಲ್ಲ, ನೀವು ಎಲ್ಲ ಶ್ರಾದ್ದದ ಊಟ ಮಾಡಿರಿ, ಮನೇಲಿ ಪಟ್ಟಾಂಗ ಹೊಡಿತಾ ಕೊಟ್ರಿ, ಏನು ತೊಂದರೆ ಇಲ್ಲ. ಎಲ್ಲಿ ತನಕ ಮನುಷ್ಯನಿಗೆ ಮನೆಯ ಊಟದ ಹೇಳಿಕೆ ಚಪಲ ಹೋಗುವುದಿಲ್ಲ, ಅಲ್ಲಿ ತನಕ ಅಧ್ಯಾತ್ಮ ಸಲ್ಲುವುದಿಲ್ಲ. ಊಟ ಮಾಡೋದಾದರೆ ಅಧ್ಯಾತ್ಮ ಬಿಡು, ಅಧ್ಯಾತ್ಮ ಮಾಡೋದಾದ್ರೆ ಊಟ ಬಿಡು. ಯಾಕೆಂದರೆ ಒಂದೊಂದು ಮನೆಯಲ್ಲಿ ಊಟ ಮಾಡಿದವನಿಗೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಯಾರ್ದೋ ಮನೆಯ ಆ ಅನ್ನದ ಹಿಂದೆ ಇರುವ ಕಥೆಗಳು ಬೇರೆ ಬೇರೆ ಇರ್ತವೆ. ಅದು ಎಲ್ಲವೂ ಆ ಅನ್ನದ ಒಟ್ಟಿಗೆ ಒಂದು ತಲೆಗೆ ಹೋಗಿ ಕೂತಿಡ್ತವೆ. ಮೈಂಡು ಡಿಸ್ಟರ್ಬ್ ಆಗುತ್ತೆ, ಧ್ಯಾನ ಮಾಡ್ಲಿಕ್ಕೆ ಆಗೋದು. ದಿನಕ್ಕೊಂದು ಮನೆಯಲ್ಲಿ ಊಟ ಮಾಡುವವನಿಗೆ ಖಂಡಿತ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬೇಕಾದ್ರೆ
ಬರೆದು ಬೋರ್ಡ್ ಹಚ್ಚಿಬಿಡ್ಬೋದು. ದಿನಕ್ಕೊಂದು ಮನೆಯಲ್ಲಿ ಊಟ ಮಾಡುವವರಿಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು 100ಕ್ಕೆ 100ರಷ್ಟು ಸತ್ಯವಾದಂತಹ ಸಂಗತಿ. ಅದರಿಂದ ಜ್ಞಾನಯಜ್ಞೇನ ಚಾಪಿ ಅನ್ಯೇ, ಕೆಲವರಿಗೆ ಮಾತ್ರ ಸಾಧ್ಯ. ಕೆಲವರಪ್ಪ ಉಳಿದವರು ಭಜನೆ ಮಾಡಿಕೊಂಡು ಎಲ್ಲರೊಟ್ಟಿಗೆ ಸೇರಿಕೊಂಡು ಕುಣ್ಕೊಂಡು ಹಾಡಿಕೊಂಡು ಸಂತೋಷಪಟ್ಟರೆ, ಕೆಲವರು ಅವರು ಇಂಟ್ರೋವರ್ಟ್ ಎಕ್ಸ್ಕ್ಲೂಸಿವ್ ಭಕ್ತರು. ಅವರು ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತಹ, ಬರೇ ಜ್ಞಾನದಿಂದ ನನ್ನನ್ನು ಪೂಜೆ ಮಾಡ್ತಾರೆ. ಆ ಜ್ಞಾನದ ಭಗವಂತನ ಅರಿವಿನ ಹೊಸ ಹೊಸ ಆಯಾಮಗಳನ್ನು ಭಗವಂತನ ವಿಷಯದಲ್ಲಿ ತಿಳ್ಕೊಳ್ತಾ ಆ ಆನಂದದಲ್ಲೇ ಕೂತು ಬಿಡ್ತಾರೆ. ಅದೇ ಅವರ ಉಪಾಸನೆ. ಅವರು ಬಾಹ್ಯ ಪ್ರಪಂಚಕ್ಕೆ ಏನೂ ಇಲ್ಲ, ಬಾಹ್ಯ ಪ್ರಪಂಚದ ಮುಂದೆ ತೆರೆಕೊಳ್ಳುವುದೇ ಇಲ್ಲ. ಬಾಹ್ಯ ಪ್ರಪಂಚದ ದೃಷ್ಟಿಯಲ್ಲಿ ಅವರು ಹುಚ್ಚ ಇರಬಹುದು, ಅವರು ಪೆದ್ದ ಇರಬಹುದು, ಅವರು ಅಪ್ರಯೋಜಕ ಇರಬಹುದು, ಏನೋ ಒಂದು. ಕೆಲವರು ದೊಡ್ಡ ದೊಡ್ಡ ಸಾಧಕರು ಪ್ರಪಂಚ ಅವರನ್ನು ಅಪ್ರಯೋಜಕ ವ್ಯಕ್ತಿಯಿಂದ ಪರಿಗಣಿಸಿದ್ದುಂಟು. ದೊಡ್ಡ ದೊಡ್ಡ ಸಾಧಕರನ್ನು ಪ್ರಪಂಚ ದಡ್ಡ ಅಂತ ತಿಳ್ಕೊಂಡದ್ದುಂಟು. ದೊಡ್ಡ ದೊಡ್ಡ ಸಾಧಕ ಜ್ಞಾನಿಗಳನ್ನು ಪ್ರಪಂಚ ಹುಚ್ಚ ಅಂತ ತಿಳ್ಕೊಂಡದ್ದುಂಟು. ಶುಕಾಚಾರ್ಯರು ವೇದವ್ಯಾಸರು ಮೆಚ್ಚಿಕೊಂಡ ವಿರಕ್ತರು, ಮಹಾಭಗವದ್ಭಕ್ತರು, ಅಧ್ಯಾತ್ಮದ ತುದಿಗೆ ಏರಿದಂಥ ಶಿವಾಂಶ ಸಂಭೂತರು. ಅವರು ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳಬೇಕು. ಪೇಟೆಗೆ ಬರುವವರೇ ಅಲ್ಲ, ಅವರು ಯಾರಿಗೂ ನೋಡ್ಲಿಕ್ಕೆ ಸಿಗುವವರೇ ಅಲ್ಲ, ಹುಡುಕಿದರೆ ಸಿಗುವವರಲ್ಲ, ಬಾ ಅಂದರೆ ಬರುವವರಲ್ಲ. ಅಂಥ ಶುಕಾಚಾರ್ಯರು ತಾನಾಗಿ ಪರೀಕ್ಷಿತ್ ರಾಜನ ಹುಡ್ಕೊಂಡು ಬಂದರು. ಆವಾಗ ಆದದ್ದು 2 ರಿಯಾಕ್ಷನ್ ಹೇಳ್ತಾರೆ. ಏನು? 16 ವರ್ಷ ವಯಸ್ಸು ಅಂತ. ಯಾವಾಗಲೂ 16 ವರ್ಷದ ಹುಡುಗನ ಕಾಣೋರಂತೆ. ಇವರು ಬಂದರೆ ಆ ಪೇಟೆಯ ಹುಡುಗರೆಲ್ಲ ಕೆದರು ಕೂದಲು, ಮೈಯಲ್ಲಿ ಸರಿಯಾಗಿ ಬಟ್ಟೆ ಇಲ್ಲ, ಏನೋ ಆಕಾಶ ನೋಡ್ಕೊಂಡು ನಗ್ತಾ ಹುಚ್ಚರಾಗಿ ಬರ್ತಾ ಇದ್ದಾರೆ. ಹುಡುಗರೆಲ್ಲ ಹೋ ಅಂತ ಕಲ್ಲು ಬಿಸಾಡ್ಲಿಕ್ಕತ್ತಿದ್ರು. ಹುಚ್ಚ ಬಂದರೆ ಬೀದಿಯಲ್ಲಿ ಹುಡುಗರು ಹಿಂಬದಿಂದ ಓಡ್ತಾರಲ್ಲ ಕಲ್ಲು ಬಿಸಾಡ್ಕೊಂಡು, ಹಾಗೆ ಶುಕಾಚಾರ್ಯರಿಗೆ ಕಲ್ಲು ಬಿಸಾಡಿದ್ರಂತ ಹುಡುಗರು, ಪೇಟೆಯ ಹುಡುಗರು. ನೋಡಿ, ಪೇಟೆಯವರಿಗೆ ವೇದಾಂತ ಅರ್ಥ ಆಗೋದು ಹೀಗೆ, ಕಲ್ಲು ಬಿಸಾಡಿದರು ಪೇಟೆಯ ಹುಡುಗರು. ಪೇಟೆಯ ಹುಡುಗಿಯರು 16 ವರ್ಷದ ಹುಡುಗ ಎಷ್ಟು ಚಂದ ಇದ್ದಾನೆ ಅಂತ ಜೊಲ್ಲು ಸುರಿಸಿದ್ರು. ಈ 2 ಪ್ರತಿಕ್ರಿಯೆ. ಅವರ ವಿದ್ವತ್ತು, ಅವರ ಸಾಧನೆ ಅನ್ನಲ್ಲ, ಹುಡುಗಿಯರನ್ನೆಲ್ಲ ಆಸೆ ಪಟ್ಟು ನೋಡಿದ್ರಂತೆ ಅವರನ್ನು. ಅವ್ರಿಗೆ ಏನೂ ಬೇಡ. ಆದರೆ ಪೇಟೆಯ ಹುಡುಗಿಯರಲ್ಲ. ಅವಿಚ್ಛ ವಯೋಂಗಲಕ್ಷ್ಮಿಯ ಸ್ತ್ರೀಣಾಂ ಮನೋಜ್ಞಂ, ಭಾಗವತರು ಹೇಳ್ತಾರೆ. ಹುಡುಗಿಯರೆಲ್ಲ ಹುಚ್ಚು ಕಟ್ಟಿದ್ರು ಅವರನ್ನು ನೋಡಿ, ಅಷ್ಟು ಚಂದ. 16 ವರ್ಷದ ಹುಡುಗ, ಮೀಸೆ ಚಿಗುರುತ್ತಾ ಇದೆ. ಎಲ್ಲ ಹುಡುಗಿಯರಿಗೂ ನೋಡಿದರೆ ಕಣ್ತುಂಬ ಅವ್ನು ನೋಡ್ತಾ ನಿಂತುಬಿಟ್ರಂತೆ. ಏನು ಚಂದಪ್ಪ ಹುಡುಗ, ಏನು ಚಂದ ಇದ್ದಾನೆ, ಏನು ಚಂದ ಇದ್ದಾನೆ. ಯಾವ ಹುಡುಗಿಗೆ ಈ ಹುಡುಗನಿಗೆ ಇಂದ ಮಾಲೆ ಹಾಕಿಸಿಕೊಳ್ಳುವ ಪುಣ್ಯ ಬರೆದಿದೆಯೋ ಅಂತ ಕನಸು ಕಟ್ತಾ ನಿಂತುಬಿಟ್ರು ನೋಡ್ತಾ. ಹುಡುಗರೆಲ್ಲ ಕಲ್ದು ಬಿಸಾಡ್ಲಿತ್ತಿದ್ರು. ಈ ಕಲ್ದು ಅದು ಎಲ್ಲರೂ ಹುಡುಗಿ ಆಗಿದ್ದರೆ ಹುಡುಗರಾಗ ನಿಲ್ತಿದ್ರು, ಅವ್ರು ಕಲ್ಲು ಬಿಸಾಡು ಹುಡುಗರು. ಇದು ಬಿಟ್ಟು ಅವರ ಒಳಗಿರತಕ್ಕಂಥ ಸತ್ವವನ್ನು ಯಾರೂ ಗುರುತಿಸ್ಕೊಳ್ಳಿಲ್ಲ. ಕಡೆಗೆ ಗೊತ್ತಾಯಿತು, ಋಷಿಗಳೆಲ್ಲ ಬಂದರು, ಪರೀಕ್ಷಿತ್ ರಾಜನಿಗೆ ಗೊತ್ತಾಯಿತು, ಕರ್ಕೊಂಡು ಹೋಗಿ ಕೂಡಿಸಿದ. ಭಾಗವತ ಹೇಳಿದರು. ಇದು ಯಾವ ಕಾಲಕ್ಕಾದರೂ ಇಷ್ಟೇ, ನಿಜವಾದ ಜ್ಞಾನಿಗಳನ್ನು ಸಮಾಜ ಅಷ್ಟು ಬೇಗ ಗುರುತಿಸಲಿಕ್ಕೆ ಆಗುವುದಿಲ್ಲ. ಒಂದೋ ಜ್ಞಾನಿಯನ್ನು ದಡ್ಡ ಅಂತ ಗುರುತಿಸುತ್ತೆ, ಒಂದೋ ಹುಚ್ಚ, ಒಂದೋ ಅಪ್ರಯೋಜಕ ವ್ಯಕ್ತಿ. ಏನೋ ಒಂದು ಬ್ಯಾನರ್ ಹಾಕಿ ಅವನನ್ನು ಬಹಿಷ್ಕಾರ, ಅವನೊಬ್ಬ ಬಹಿಷ್ಕೃತ ವ್ಯಕ್ತಿ ಆಗ್ತಾನೆ. ಬಹಳ ಕಷ್ಟ. ಒಬ್ಬ ಅಂತರಂಗದ ಒಂದು ಸತ್ವವನ್ನು, ಒಂದು ವ್ಯಕ್ತಿಯ ಅಂತರಂಗದ ಸತ್ವವನ್ನು ಗುರುತಿಸುವುದು ಸಾಮಾನ್ಯ ಜನರಿಗೆ ಅಲ್ಲ, ವಿದ್ವಾಂಸರಿಗೆ ಕೂಡ ಬಹಳ ಕಷ್ಟ. ಆದ್ದರಿಂದ ಜ್ಞಾನಯಜ್ಞೇನ ಚಾಪಿ ಅನ್ಯೇ, ಅದು ಕೆಲವೇ ಗುಂಪಿನವರು. ಅವನಿಗೆ ಸಮಾಜದ ರೆಕಾಗ್ನಿಷನ್ನ ಯೋಚನೆ ಇರಬಾರ್ದು, ಇದ್ರೆ ಆಗೋಲ್ಲ ಮಾಡಲಿಕ್ಕೆ. ಯಜಂತೋ ಮಾಂ ಉಪಾಸತೆ, ಅವರ ಉಪಾಸನೆ ಅನ್ನೋದು ಜ್ಞಾನಪೂರ್ವಕವಾದ ಯಜ್ಞ, ಜ್ಞಾನಯಜ್ಞ. ಅದೇ ಯಜನ, ಪೂಜೆ, ಬೇರೆ ಏನೂ ಇಲ್ಲ ಅವರಿಗೆ. ಅವರ ಅಂತರ್ಮುಖವಾದ ಭಗವಂತನ ಧ್ಯಾನದಲ್ಲೇ ಸಂತೋಷ ಪಡ್ತಾರೆ. ಹೇಗೆ ಭಗವಂತನನ್ನು ಕಾಣ್ತಾರೆ ಆ ಜ್ಞಾನಯಜ್ಞದಲ್ಲಿ? ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ, ಅವನನ್ನು ಒಂದಾಗಿ ಕಾಣ್ತಾರೆ, ಅವನನ್ನು ಬೇರೆಯಾಗಿ ಕಾಣ್ತಾರೆ, ಅವನನ್ನು ಬಹುವಾಗಿ ಕಾಣ್ತಾರೆ ಅಂದರು. ಒಂದಾಗಿ ಕಾಣುವುದು, ಬಹುವಾಗಿ ಕಾಣುವುದು ಅಂದರೆ ನೋಡಿ, ಗೊಂದಲ ಹುಟ್ಟಿಸುವಂಥದ್ದು ಇದೆಲ್ಲ. ಒಂದು ಏಕತ್ವೇನ ಭಗವಂತನನ್ನು ಒಂದಾಗಿ ಕಾಣ್ತಾರೆ, ಮತ್ತು ಪೃಥಕ್ತ್ವೇನ ಭಗವಂತನ ಬೇರೆ ಬೇರೆಯಾಗಿ ಕಾಣ್ತಾರೆ. ಅಂದರೆ ಕೆಲವರು ಒಂದೇ ಆಗಿ, ಅಂದರೆ ಅಹಂ ಬ್ರಹ್ಮಾಸ್ಮಿ ಒಂದೇ ಆಗಿ ಕಾಣೋದು ಅಂದರೆ ಏಕತ್, ದೇವರು ಮತ್ತು ಪ್ರಪಂಚ ಜೀವರು ಬೇರೆ ಬೇರೆ ಇಲ್ಲ, ಒಂದೇ ಕಾಣ್ತಾರೆ. ಕೆಲವರು ಹಾಗಲ್ಲಪ್ಪ, ದೇವರು ಬೇರೆ, ಜೀವ ಬೇರೆ, ಬೇರೆ ಬೇರೆ ಕಾಣ್ತಾರೆ ಅಂತ ಅರ್ಥ ಕಾಣುತ್ತೆ ನೋಡುವಾಗ. ಹಾಗೆ ಕಂಡ್ರೆ ಸಮಸ್ಯೆ ಏನು ಅಂದರೆ, ಉಪಾಸನೆಯಲ್ಲಿ 1-2 ಉಪಾಸನೆ ಸತ್ಯ ಆಗೋ ಸಾಧ್ಯ ಇಲ್ಲ. ಹೀಗೆ ಇರುವಂಥ
ಈಗ ಹೇಗೆ ಭಗವಂತನಲ್ಲಿ ವಿರುದ್ಧ ಧರ್ಮಗಳು ಕೂಡುತ್ತೋ ಹಾಗೆ ಉಪಾಸನೆಯಲ್ಲಿ ಈ ವಿರುದ್ಧ ಧರ್ಮ ಕೊಡುವುದಿಲ್ಲ. ನಾನೇ ದೇವರೊಂದು ಉಪಾಸನೆ ಮಾಡಿದ್ರು ಒಂದೇ, ದೇವರು ದೊಡ್ಡವ ನಾನು ಭಕ್ತ ಅಂತ ಮಾಡಿದ್ರು ಒಂದೇ ಅಂದರೆ ಇವನ್ನು ಹುಚ್ಚರ ಆಸ್ಪತ್ರೆ ಕಳಿಸ್ಬೇಕು ಹೀಗೆ ಹೇಳೋರು. ಅಂದರೆ ಕೃಷ್ಣ ಹೇಗೆ ಬೇಕಾದ್ರೆ ಹೇಗೆ ಉಪಾಸನೆ ಮಾಡು ಅಂತ ಹೇಳ್ತಾನ. ಅವನು ಸತ್ಯವನ್ನೇ ಉಪಾಸನೆ ಮಾಡಬೇಕು ಅಂತ ಒತ್ತು ಕೊಡೋ, ಸತ್ಯದ ಹಿಂದೆ ಹೋಗಬೇಕು ಅಂತ. ಹಾಗಾದರೆ ಹಾಗೆ, ಹೀಗಾದ್ರೆ ಹೇಗೆ? ಹಾಗಲ್ಲ. ಏಕತ್ವೇನ ಅಂದರೆ ಭಗವಂತ ಒಬ್ಬನೇ. ಒಂದೊಂದು ಊರಿಗೆ, ಒಂದೊಂದು ಜಾತಿಗೆ, ಒಂದೊಂದು ಮತಕ್ಕೆ, ಒಂದೊಂದು ಭಾಷೆಗೆ, ಒಂದೊಂದು ದೇಶಕ್ಕೆ ಒಬ್ಬ ದೇವರಿಲ್ಲ. ಎಲ್ಲರಿಗೂ ಒಬ್ಬನೇ ದೇವರು. ದೇವರು ಹಲವು ಇರುವುದು ಸಾಧ್ಯ ಇಲ್ಲ ಅಲ್ವಾ? ಅದನ್ನು ಏಕತ್ವೇನ ಅಂತ. ಭಗವಂತ ಒಬ್ಬನೇ ಎಲ್ಲರಿಗೂ. ಆಚಾರ್ಯರು ಉತ್ತರ ಭಾರತಕ್ಕೆ ಯಾತ್ರೆ ಹೋದರು. ಉತ್ತರ ಭಾರತಕ್ಕೆ ಯಾತ್ರೆಗೆ ಹೋದರು. ಎಲ್ಲೋ ಒಂದು ಕಡೆ ಬದ್ರಿ ಹೋಗುವ ದಾರಿಯಲ್ಲಿ ಒಂದು ಮುಸ್ಲಿಂ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಏರಿಯಾ, ಒಂದು ರಾಜ್ಯ, ಅದು ಮುಸ್ಲಿಮರ ಆಡಳಿತಕ್ಕೆ ಒಳಪಟ್ಟಿದೆ. ಗಂಗಾ ನದಿ, ಅದರ ಈಚೆ ಹಿಂದೂಗಳ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿರುವ ಹಿಂದೂ ರಾಜ, ಅಲ್ಲಿರುವ ಮುಸ್ಲಿಂ ರಾಜ, ಮಧ್ಯದಲ್ಲಿ ಅವರಿಗೆ ಬಾರ್ಡರ್ ಏನು? ಗಂಗಾ ನದಿಯೇ ಅವರಿಗೆ ಬಾರ್ಡರ್, ಅದರ ಆಚೆಗೆ ಮುಸ್ಲಿಂ ರಾಜ್ಯ. ಅದರಿಂದ ಏನಾಗಿತ್ತು ಅಂದರೆ ಜಗಳ ನಿತ್ಯ. ಹಿಂದೂಗಳಿಗೂ ಅಲ್ಲಿ ಆ ಕಡೆ ಇರತಕ್ಕಂಥ ಮುಸ್ಲಿಮ್ದರಿಗೂ ಇಲ್ಲಿ ಹಿಂದೂ ರಾಜನಿಗೂ ಜಗಳ. ಅದರಿಂದ ಈ ಹಿಂದೂ ರಾಜ್ಯದವರು ಆ ಕಡೆ ಹೋಗುವ ಹಾಗಿಲ್ಲ. ಒಂದೇ ದೇಶದಲ್ಲಿ ಈ ರಾಜ್ಯದವರು ನದಿ ದಾಟಿ ಆಚೆ ಹೋಗುವ ಹಾಗಿಲ್ಲ, ಆಚೆ ರಾಜ್ಯದವರು ನದಿ ದಾಟಿ ಈಚೆ ಬರುವ ಹಾಗಿಲ್ಲ. ಹಿಂದೂ ಟೆರಿಟರಿ ಒಳಗೆ ಮುಸ್ಲಿಂ ಪ್ರಜೆಗಳು ಬರುವ ಹಾಗಿಲ್ಲ. ಮುಸ್ಲಿಂ ಪ್ರಜೆಗಳಲ್ಲ, ಅಲ್ಲಿರುವ ಪ್ರಜೆಗಳು, ಅವರೆಲ್ಲ ಮುಸ್ಲಿಮರೇನೂ ಅಲ್ಲ. ಇಲ್ಲಿರುವ ಪ್ರಜೆಗಳು ಅಲ್ಲಿಗೆ ಹೋಗುವ ಹಾಗಿಲ್ಲ, ಅಲ್ಲಿರುವ ಪ್ರಜೆಗಳು ಇಲ್ಲಿ ಬರುವ ಹಾಗಿಲ್ಲ. ಯಾಕೆಂದರೆ ರಾಜರುಗಳ ಜಗಳ. ಪಾಪ ಪ್ರಜೆಗಳಿದ್ದೇನು, ಗಂಗಾ ನದಿ ದಾಟಿದರೆ ಹೋಗುವ ಹಾಗಿಲ್ಲ. ಆಚಾರ್ಯ ಗಂಗಾ ನದಿ ದಾಟಿ ಹೋಗಬೇಕು, ಎಲ್ಲೋ ಪ್ರಯಾಣ, ಅವ್ರು ಬದ್ರಿ ಕಡೆ ಹೋಗಬೇಕು, ಅಲ್ಲಿ ಮಧ್ಯೆ ನದಿ ದಾಟಿ ಆಚೆ ಹೋಗಬೇಕು. ಅಲ್ಲಿ ದೋಣಿ ಇರಲಿಲ್ಲ, ಯಾಕಂದರೆ ಫೆರಿ ಕ್ರಾಸೇ ಇಲ್ಲ, ದೋಣಿ ಇರಲಿಲ್ಲ. ಆಚಾರ್ಯನ ಹೇಳಿದ್ರು, ಬರ್ರಿ ಇಳೀರಿ, ನಾ ಮುಂದೆ ಹೋಗ್ತೇನೆ, ನಾನು ಹಿಂದೆ ಬರ್ರಿ ಎಂದರು ಶಿಷ್ಯರಿಗೆ. ಅವ್ರು ನದಿ ಮೇಲೆ ಇಳ್ಕೊಂಡು ಸೀದಾ ಹೋದರು. ಎಲ್ಲಿ ನೀರು ಕಮ್ಮಿ, ಎಲ್ಲಿ ನೀರು ಹೆಚ್ಚು, ಅಥವಾ ನೀರಿದ್ದರೂ ಇಳಿದ ಹಾಗೆ ಮಾಡಬೇಕು, ಎಲ್ಲ ಗೊತ್ತು ಅವರಿಗೆ. ಸರಿ, ನನ್ನ ಹಿಂದೆ ಬರ್ರಿ, ನೀವು ಯಾರಿಗೂ ಏನೂ ತೊಂದರೆ ಆಗೋಲ್ಲ, ಒಬ್ಬೊಬ್ಬರೇ ಹಿಂದಿನಿಂದ ಬರ್ರಿ. ಅದು ಹೇಗೆ ಅಂದರೆ ಅವರು ಹೇಳಿದ ರೀತಿ ಅದೊಂದು ವೈದಿಕ ಸಂಪ್ರದಾಯ. ಹಿಂದೆ ಯಜ್ಞದಲ್ಲಿ ಪವಮಾನ ಅಂತ ಒಂದಿದೆ. ಪವಮಾನ ಅಂದರೆ ಸಾಮವೇದಿಗಳು ಬೆಳಿಗ್ಗಿನ ಹೊತ್ತು ಹಾಡುವ ಸಾಮವೇದದ ಒಂದು ಪ್ರಕ್ರಿಯೆ. ಅದೇ ಸ್ತೋತ್ರ ಅಂತ ಹೇಳಿದೆ ನಾನು ಮೊನ್ನೆ. ಅದು ಹೇಗೆ ಹೇಳಬೇಕು ಅಂದರೆ, ಅವರು ಸಾಮವೇದಿಗಳಲ್ಲಿ 4 ಜನ ಇರ್ತಾರೆ. ಉದ್ಗಾತೃ, ಪ್ರಸ್ತೋತೃ, ಪ್ರತಿಹರ್ತೃ, 3-4 ಜನ ಸಾಮವೇದಿಗಳು. ಅದರಲ್ಲಿ ಅದರ ಚೀಫ್ ಉದ್ಗಾತೃ. ಅವನು ಉದ್ಗಾತೃ ಮುಂದಿನಿಂದ, ಅವನ ಹಿಂದೆ 3 ಜನ ಅಸಿಸ್ಟೆಂಟ್ಸು. ಒಬ್ಬರ ಅವ್ರ ಹಿಂಬದಿಯ ಕಚ್ಚೆ ಹಿಡ್ಕೊಂಡು ಅವನ ಕಚ್ಚೆ ಹಿಡ್ಕೊಂಡು 4 ಜನ ಕಚ್ಚೆ ಹಿಡ್ಕೊಂಡು ಯಜ್ಞಶಾಲೆಗೆ ಗಾನ ಮಾಡ್ತಾ ಪ್ರದಕ್ಷಿಣೆ ಬರಬೇಕು. ಹಾಗೆ ಹೇಳಿದ್ರೆ ಹಿಂಬದಿಯಿಂದ ನನ್ನ ಆಚಾರ್ಯರು ಕಚ್ಚೆ ಏನಿಲ್ಲ, ಅವರು ಕಾವಿಶಾಟಿ ಉಟ್ಕೊಂಡಿದ್ರು, ಬರೀ ಲಂಗೋಟಿಯಲ್ಲಿದ್ದರು. ಹಿಂಬದಿಯಿಂದ ನನ್ನನ್ನು ಹಿಡ್ಕೊಳ್ಳಿ, ಅವ್ರ ಹಿಂಬದಿಯಿಂದ ಒಬ್ಬರನ್ನೊಬ್ಬರು ಹಿಡ್ಕೊಳ್ಳಿ, ನಾನು ಮುಂದೆ ಹೋಗ್ತೇನೆ ಬರ್ರಿ ಎಂದು ಸೀದಾ ಹೊರಟರು ಆಚಾರ್ಯರು. ಸರಿ, ಆ ಕಡೆಯಿಂದ ಅವರು ಸೈನಿಕರಿದ್ದಾರಲ್ಲ, ಮುಸ್ಲಿಂ ದೊರೆಯ ಸೈನಿಕರು, ಅವರೆಲ್ಲ ಬರಬೇಡಿ, ಬದುಕುವ ಆಸೆ ಇದ್ದರೆ ಬರಬೇಡಿ, ವಾಪಸ್ ಹೋಗಿ, ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿ ಎಲ್ಲ ಅವರು ಈಟಿ ಎಲ್ಲ ಹಿಡಿದು ಕೊಂದು ಬಿಡುತ್ತೇವೆ ಅಂತ ಹೆದರಿಸ್ತಾ ಇದ್ದಾರೆ. ಅವ್ರಿಗೆ 100-150 ಜನ ಇದ್ದಾರೆ ಅಲ್ಲಿ, ಇವರೊಂದು 10-15 ಜನ ಆಚಾರ್ಯರು. ಅವ್ರು ಹೆದರಿಸ್ತಾ ಇದ್ದಾರೆ. ಯಾರಾದ್ರು ಏನು ಮಾಡ್ಬೇಕು ಹೇಳಿ? ಅಯ್ಯೋ ರಗಳೆ ಬೇಡಪ್ಪ, ವಾಪಸ್ ಹೋಗೋಣ ಅಂತ ತಿರುಗಿ ವಾಪಸ್ ಹೋಗಬೇಕಿತ್ತಲ್ವ. ಆಚಾರ್ಯರದ್ದು ಕಥೆ ನೋಡಿ. ನ ಜಡ ಜಲೇ ಪತತ ಸಾಹಸಾದಹೋ. ಆಚಾರ್ಯ ಹೇಳಿದ್ರಂತೆ, ಅವು ಈ ಕೈಯಲ್ಲಿ ಈಟಿ ಹಿಡ್ಕೊಂಡು ಹೊಡೆದು ಬಿಡ್ತೇವೆ, ಕೊಂದು ಬಿಡ್ತೇವೆ ಅಂತ ಮುನ್ನುಗ್ತಾ ಇದ್ದಾವೆ. ಆಚಾರ್ಯರು ನಗ್ತಾ ಹೇಳ್ತಾರೆ, ಅಪ್ಪ ಮುಂದೆ ಬರಬೇಡಿ, ನೀರು ಬಿದ್ದು ಸಾಯ್ತೀರಾ, ಸುಮ್ಮನೆ ನಾವಿರೋದು 15 ಜನ, ನೀವು 150 ಜನ ಇದ್ದೀರಿ, ನಿಮಗೇನು ಭಯ ನಮ್ಮಿಂದ? ನಿಮಗೆ ಯಾಕೆ ಹೆದರಿಕೆ? ಧೈರ್ಯವಾಗಿರಿ, ನಾವೇ ಬರ್ತೀವಿ ಮೇಲೆ ಅಂತ ಹೇಳಿ ಸೀದ ಮೇಲೆ ಹತ್ಬಿಟ್ರು. ಇವು ಕಣ್ಕಂಡ್ಬಿಟ್ಟು ನಿಂತು ನೋಡಿದವು. ಇದು ಸಮಯ ಪ್ರಜ್ಞೆ, ಆತ್ಮವಿಶ್ವಾಸ. ಹೆದರ್ಬೇಡ್ರಿ. ಇವ್ರನ್ನ ಹೆದರಿಸಿದರೆ ಇವ್ರವ್ರಿಗೆ ಧೈರ್ಯ ಹೇಳೋದು, ಹೆದರ್ಬೇಡ್ರಿ. ನ ಜಡಾ ಜಲೆ ಪತತ ಸಾಹಸ ಅದು ನ ಭಯಂ. ನಿಮಗೆ ಹೆದರಿಕೆ ಏನು? ನೀವು ತುಂಬ ಜನ, ನಾವು ಬಹಳ ಕಮ್ಮಿ ಜನ ಇರೋದು ಅಂತ ಸೀದಾ ಮೇಲೆ ಹತ್ತಿದ್ರು. ಮೇಲೆ ಹತ್ತ ತಕ್ಷಣ ಎಲ್ಲ ಮುತ್ತಿಗೆ ಹಾಕಿದವು. ಏನು ನಿಮ್ಮದು ಕಥೆ? ಇಲ್ಲ, ಬರಲಿ ಪರ್ಮಿಷನ್ ಇಲ್ಲ. ಅಲ್ಲ, ನಿಮ್ಮ ರಾಜನ ಹತ್ರ ಮಾತಾಡಿ ಬಂದದ್ದು, ನಾವು ಕರ್ಕೊಂಡು ಹೋಗಿ, ನಾವು ಹೇಳ್ತೇವೆ ಯಾಕೆ ಬಂದದ್ದು. ಸರಿ ಆಯಿತು, ಅಷ್ಟೇ ಕಂಟು ಕಿಂಗ್ಡಮ್. ಅವನೆಲ್ಲೋ ಕೂತಿದ್ದಾನೆ ಸಭೆಯಲ್ಲಿಯೋ,
ಅವನ ಮನೆ ಮುಂದೆ ಅಟ್ಟದಲ್ಲೇನೋ ಕೂತಿದ್ದಾನೆ. ಯಾವ ಧೈರ್ಯದಿಂದ ಬಂದಿರಿ ಅಂತ ಕೇಳ್ತಾನೆ. ಅಲ್ಲ, ನೀವು ನಿಮ್ಮ ಪುರಾಣಗಳು ಅದನ್ನೆಲ್ಲ ಅವನು ಸ್ವಲ್ಪ ತಿಳ್ಕೊಂಡಿದ್ದಾನೆ. ನಿಮ್ಮ ಪುರಾಣದಲ್ಲಿ ಯಮಭಟ್ರು ಬಂದು ಅಂತ್ಯಕಾಲದಲ್ಲಿ ಎಳ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಕೇಳಿದ್ದೇನೆ. ಅಂಥ ಯಮಭಟ್ರಂಥ ಸೈನಿಕರನ್ನು ಇಟ್ಟಿದ್ದೇನೆ, ಯಾವ ಧೈರ್ಯದಿಂದ ಬಂದಿರಿ ನೀವು ಅಂತ ಕೇಳ್ತಾನೆ ಅವ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನೋಡಿ, ಇದು ನಾನು ಯಾಕಯ್ಯ ಹೆದರಬೇಕು? ಎಲ್ಲರನ್ನೂ ಸೃಷ್ಟಿ ಮಾಡಿದ ದೇವರು ಒಬ್ಬನೇ ಅಲ್ವಾ? ನಿನ್ನನ್ನು ಸೃಷ್ಟಿ ಮಾಡಿದ ದೇವರು, ನೀನು ಉಪಾಸನೆ ಮಾಡುವ ದೇವರು, ನಾನು ಉಪಾಸನೆ ಮಾಡುವ ದೇವರು. ನೀನು ಉರ್ದು ಭಾಷೆಯೋ ಅರಾಬಿಕ್ ಉರ್ದು ಭಾಷೆ ಇರಲಿಲ್ಲ ಆವಾಗ, ನೀನು ಅರಾಬಿಕ್ಕಲ್ಲೋ ಅಥವಾ ಪರ್ಷಿಯಾ, ಇದು ಎರಡರಲ್ಲಿ ಒಂದಿರಬೇಕು. ಅವನ ಭಾಷೆಯಲ್ಲೇ ಮಾತಾಡಿದ್ರು ಅಂತಿದೆ. ಇಟ್ ಮೇ ಬಿ ಪರ್ಷಿಯನ್ ಆರ್ ಅರಾಬಿಕ್. ಉರ್ದಂತೂ ಅಲ್ಲ, ಯಾಕೆಂದರೆ ಉರ್ದು ಭಾಷೆ ಆವಾಗ ಇರಲಿಲ್ಲ. ಉರ್ದು ಭಾಷೆ ಸೃಷ್ಟಿಯಾದ್ದೇ 16ನೇ ಶತಮಾನದ ಮೇಲೆ. ಪರ್ಷಿಯನ್ ಭಾಷೆಯಲ್ಲೋ ಅರಾಬಿಕ್ ಭಾಷೆಯಲ್ಲೋ ಮಾತಾಡಿಬಿಟ್ರು. ಯೋಸು ಉದೀಪ, ಮೇಲಿಂದ ಬೆಳಗ್ತಾನಲ್ಲಪ್ಪ ಸೂರ್ಯನಾರಾಯಣ, ಎಲ್ಲರಿಗೂ ಅವನೇ ದೇವರು. ನೀನು ಅವನ ಮಕ್ಕಳು, ನೀವು ಅವನ ಮಕ್ಕಳೇ, ನಾವು ಅವನ ಮಕ್ಕಳೇ, ಎಲ್ಲ ದೇವರ ಮಕ್ಕಳು ನಾವು. ಅಂದರೆ ಏನಾಯಿತು? ವಿ ಆರ್ ಜಸ್ಟ್ ಲೈಕ್ ಬ್ರದರ್ಸ್ ಅಂತಂದುಬಿಟ್ರು ಆಚಾರ್ಯರು. ಹಿ ವಾಸ್ ಸ್ಟನ್ಡ್. ಅವನಿಗಂತಾರೆ, ಒಬ್ಬ ಹಿಂದುವಿನ ಬಾಯಿಯಿಂದ ಈ ರೀತಿ ಮಾತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಶ್ಚರ್ಯಪಟ್ಟು ಇಲ್ಲೇ ಇರಿ, ಇಂಥ ಸನ್ಯಾಸಿಗಳು, ಹಿಂದೂ ಸನ್ಯಾಸಿಗಳಾದರೆ ನನ್ನಿಂದ ಏನು ತಕರಾರಿಲ್ಲ, ಇಲ್ಲೇ ಮಠ ಕಟ್ಟಲಿಕ್ಕೆ ಜಾಗ ಕೊಡ್ತೀನಿ, ಇಲ್ಲೇ ಮಠ ಕಟ್ಟಿಕೊಂಡಿರಿ ಅಂತ ಹೇಳಿದ. ಆಚಾರ್ಯರು ತಗೊಳ್ಳಿಲ್ಲ, ಬುದ್ಧಿ ಇರಲಿಲ್ಲ ಅವರಿಗೆ. ದೊಡ್ಡ ಸ್ವಾಮಿಗಳಿದ್ರು, ನನ್ನ ಮಠ ಕಟ್ಟಲಿಕ್ಕೆ ಜಾಗ ಎಲ್ಲ ಬೇಡ, ನಿನ್ನ ಜಾಗ ಜಮೀನು ಜಹಗೀರು ಇದೆಲ್ಲ ಆಸ್ತಿ ಪಾಸ್ತಿ ಯಾರಿಗೆ ಬೇಕಾಗಿದೆ, ನಾವು ಇದರ ಆಸೆ ಇದ್ದಿದ್ದು ಸನ್ಯಾಸಿ ಆಗಿ ತಗೊಳ್ತಿದ್ದೆವು, ನಮ್ಗೆ ಇದೇನು ಬೇಡ, ನಮ್ಮ ಹೋಗಲಿಕ್ಕೆ ನಿನ್ನ ಸೈನಿಕರು ತೊಂದರೆ ಕೊಡದಿದ್ದರೆ ಸಾಕು, ನನ್ನ ವಿದ್ಯಾರ್ಥಿಗಳಿಗೆ ನಿನ್ನ ಆಸ್ತಿ ಪಾಸ್ತಿ ಏನು ಬೇಡ ಅಂತ ಹೊರಟೋಗ್ಬಿಟ್ರು ಅವರು. ಯಾಕೆ ಹೇಳಿದೆ ಅಂದರೆ, ಅವರು ಏಕತ್ವೇನ ಆಚಾರ್ಯರು ತನ್ನ ಜೀವನ ಜೊತೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲರಿಗೂ ಒಬ್ಬನೇ ದೇವರು ಅಂತ ಅವನು ಮುಸಲ್ಮಾನ್ ದೊರೆ ಹತ್ರ ಹೋಗಿ ಧೈರ್ಯವಾಗಿ ಮಾತು ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಸುಧಾರಣೆ ಏನ್ರಿ? 20ನೇ ಶತಮಾನದ ಸುಧಾರಣಾವಾದಿಗಳು ಇದಕ್ಕಿಂತ ಹೆಚ್ಚು ಏನು ಸುಧಾರಣೆ ಮಾಡಿದ್ದಾರೆ? ಆಚಾರ್ಯದ್ದು ಕ್ರಾಂತಿ ಅಂತದ್ದು, ದೂರದೃಷ್ಟಿ ಅಂತದ್ದು. ಆಮೇಲೆ ನಾರಾಯಣಾಚಾರ್ಯರು ಹೇಳ್ತಾರೆ, ಆ ರಾಜನನ್ನು ಅಲಕ್ಷ್ಯ ಮಾಡಿ ಹೋಗುವ ಯೋಗ್ಯತೆ ಇತ್ತು ಆಚಾರ್ಯರಿಗೆ, ಆದರೆ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಲೋಕನೀತಿಯನ್ನು ತಿಳಿಸುವುದಕ್ಕೋಸ್ಕರ ಹಾಗೆ ನಡ್ಕೊಂಡ್ರು ಆಚಾರ್ಯ. ಈಗ ಶಿಷ್ಯರಿಗೆ ಆ ಲೋಕನೀತಿ ಕಲಿಸ್ಬೇಕಿತ್ತು. ಯಾವ ಸಂದರ್ಭದಲ್ಲಿ ಹೇಗೆ ನಾವು ಮಾತಾಡಬೇಕು, ಹೇಗೆ ಸಮಸ್ಯೆಯಿಂದ ನುಣುಚಿಕೊಳ್ಬೇಕು. ಬೇರೆ ಕಡೆ ಬೇರೆ ಥರವೂ ಮಾಡಿದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ದೋಣಿ ಇಲ್ಲದೆ ಇದ್ದಾಗ ಶಿಷ್ಯರನ್ನೆಲ್ಲ ಈಚೆ ದಡದಲ್ಲಿ ಕೂಡಿಸಿ ತಾನು ಒಬ್ಬನೇ ಜಲಸ್ತಂಭನ ಶಕ್ತಿಯಿಂದ ಆಚೆ ದಡಕ್ಕೆ ಹೋಗಿ, ಯಾಕಂದರೆ ಅಪರಂಪಾರವಾದ ಪ್ರವಾಹ, ಈ ಶಿಷ್ಯರನ್ನೆಲ್ಲ ಹಿಮ್ಮದಿಂದ ಕಚ್ಚೆ ಹಿಡ್ಕೊಂಡು ಬನ್ನಿ ಅಂತ ಹೇಳುವ ಹಾಗಿಲ್ಲ, ಇವರು ಕೊಚ್ಚಿಕೊಂಡು ಹೋಗ್ತಾರೆ ಕಚ್ಚೆ ಬಿಟ್ಟು. ಅದಕ್ಕೇನು ಮಾಡಿದರು, ತಾನೊಬ್ಬರೇ ಜಲಸ್ತಂಭನದಿಂದ ಹೋಗಿ ಅಲ್ಲಿ ಹೋದ ಕೂಡಲೇ ಎಲ್ಲ ಕಂಗಾಲಾದರು. ಒಬ್ಬ ಸನ್ಯಾಸಿ, ಪ್ರಚಂಡ ಸನ್ಯಾಸಿ ಬಂದಿದ್ದಾನೆ. ಅದಕ್ಕೆ ಅವನು ಅಲ್ಲಿ ಹೋದರು, ಏನು ಇಲ್ಲಿ ಯಾಕೆ ದೋಣಿ ಇಲ್ಲ ಅಂತ ಕೇಳಿದರು. ಅಲ್ಲ, ಅದೇನು ಜಗಳ, ಬಾರ್ಡರ್ ಡಿಸ್ಪ್ಯೂಟು, ಅದು ಜಗಳ, ಅದು ಮುಗಿಯೋದೇ ಇಲ್ಲ, ಅದು ಬಾರ್ಡರ್ ಡಿಸ್ಪ್ಯೂಟು, ಅದರಿಂದ ನಾವು ದೋಣಿ ಆಚೆ ಕಳಿಸೋಲ್ಲ. ಏನು ತೊಂದರೆ ಇಲ್ಲ, ನನ್ನ ಶಿಷ್ಯರು ಆಚೆ ಕಡೆ ಇದ್ದಾರೆ, ಅವನು ದೋಣಿ ಕಳಿಸಿ ಕರ್ಕೊಂಡು ಬಾ ಅಂತ ಹೇಳಿ ಅಲ್ಲಿಯ ರಾಜನಿಗೆ ಆಜ್ಞೆ ಮಾಡಿ ದೋಣಿ ಕಳಿಸಿ ಶಿಷ್ಯನ ತರಿಸ್ಕೊಂಡಿದ್ದರು. ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ದಾರೆ. ಗೋವೆಯಲ್ಲಿ ಆಚಾರ್ಯರನ್ನು ಹೌಸ್ ಅರೆಸ್ಟ್ನಲ್ಲಿ ಇಟ್ಬಿಟ್ಟ ಗೋವೆ ರಾಜ. ಅವ್ರು ಹೊರಗೆ ಹೋಗಬಾರ್ದು ಅವ್ರು ಹೋಗ್ಬೇಕು, ಇಲ್ಲೇ ಇರಬೇಕು ಅಂತ ಹೇಳಿದ. ಇವರು ಮಹಾಪವಾಡ ಪುರುಷರು ಅಂತ ಗೊತ್ತಾಯ್ತು, ಇಲ್ಲೇ ಇರಿ ಅಂತ. ನಾವು ಆಗೋಲ್ಲಪ್ಪ, ನಾವು ಒಂದು ಕಡೆ ಇರೋರಲ್ಲ, ನಾವು ಅಲೆಮಾರಿಗಳು ಅಂದರು ಆಚಾರ್ಯರು. ಇವನೇನು ಮಾಡಿದ, ಅವ್ರು ವಾಸ ಮಾಡಿರತಕ್ಕಂಥ ಛತ್ರ ಇದೆಯಲ್ಲ, ಅವ್ರು ಉಳ್ಕೊಂಡಂಥದ್ದು, ಅಲ್ಲಿ ಹೊರಗಿನಿಂದ ಪೊಲೀಸ್ ಪಹರೆ ಇಟ್ಬಿಟ್ಟ, ಬೀಗ ಹಾಕಿ. ಅವ್ರು ಹೊರಗೆ ಹೋಗಿದಾಗ ಎಲ್ಲಿಗೂ ಹೋಗ್ಲಿಕ್ಕೆ ಬಿಡಬೇಡಿ, ಹೌಸ್ ಅರೆಸ್ಟ್. ಇವನು ಹೌಸ್ ಅರೆಸ್ಟ್ ಇಟ್ಟಿದ್ದಾರೆ. ಮರುದಿವಸ ಒಳಗೆ ನೋಡಿದ್ರೆ ಇವರು ಇಲ್ಲೇ ಇಲ್ಲ, ಹೊರಟೋಗ್ಬಿಟ್ಟಿದ್ದಾರೆ ಇವರು. ಇವೆಲ್ಲ ಹೊರಗೆ ಕಾದು ನಿಂತದ್ದೇ, ಅಲ್ಲಿ ಅದೃಶ್ಯರೇ ಹೊರಟೋಗ್ಬಿಟ್ಟಿದ್ದಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ದಾರೆ ಆಚಾರ್ಯರು. ಎಲ್ಲಿ ಏನು ಅಗತ್ಯವೋ ಅಲ್ಲಿ ಅದನ್ನು ಏಕತ್ವೇನ, ಎಲ್ಲರಿಗೂ, ಎಲ್ಲ ಭಾಷೆಯ, ಎಲ್ಲ ದೇಶದ, ಎಲ್ಲ ಮತದ ಜನರಿಗೂ ಒಬ್ಬನೇ ದೇವರು. ಅದರಿಂದ ಒಬ್ಬೊಬ್ಬರಿಗೆ ಒಂದೊಂದು ದೇವರಿಲ್ಲ. ಮತ್ತು ನೀವು ಹೆಸರು ಬೇರೆ ಬೇರೆ ಇರಬಹುದು ಅಷ್ಟೇ, ನಿಮ್ಮ ಭಾಷೆಯಲ್ಲಿ ಒಂದೊಂದು ಹೆಸರು ಇಟ್ಟುಕೊಳ್ಳಿ, ಆದರೆ ದೇವರು ಒಬ್ಬೊಬ್ಬ ಇರೋದಿಲ್ಲ. ಅದನ್ನು ಏಕತ್ವೇನ, ದೇವರು ಒಬ್ಬನೇ ಅಂತ ಉಪಾಸನೆ ಮಾಡ್ತಾರೆ ನಿಜವಾದ ಜ್ಞಾನಿಗಳು. ನನ್ನ ದೇವರು ನಿನ್ನ ದೇವರು ಅಂತ ಜಗಳಾಡೋಲ್ಲ. ಆಮೇಲೆ
ಅವನು ಪೃಥಕ್ತ್ವೇನ, ಆ ಒಬ್ಬ ದೇವನು ಎಲ್ಲರಿಗಿಂತಲೂ ಭಿನ್ನ, ಅವನೇ ನಾನಲ್ಲ, ಪೃಥಕ್ತ್ವೇನ. ಅವನು ಈಸ್ ಡಿಫರೆಂಟ್ ಫ್ರಮ್ ಆಲ್ ದ ಸೋಲ್ಸ್, ಎಲ್ಲ ಜೀವರಿಂದಲೂ ವಿಲಕ್ಷಣ, ಸರ್ವ ಜೀವ ವಿಲಕ್ಷಣ, ಸರ್ವೋತ್ತಮ. ಅಂಥವನು ಇರುವುದು ಒಬ್ಬನೇ. ಅವನನ್ನ ಬಹುಧಾ ಉಪಾಸತೆ, ಏನೊಂದ ಜ್ಞಾನಯಜ್ಞದಿಂದ ಉಪಾಸನೆ ಮಾಡ್ತಾರೆ, ಕರ್ಮಯಜ್ಞದಿಂದ ಮಾಡ್ತಾರೆ, ಏನೇನೋ ಹಿಂದೆ ಹೇಳಿದ್ದಾರೆ. ಅನೇಕ ವಿಧ ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗಯಜ್ಞ, ಜ್ಞಾನಯಜ್ಞ, ನಾನಾ ವಿಧವಾದಂಥ ಬಗೆಗಳಿಂದ ಅವನನ್ನು ಉಪಾಸನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಭಗವಂತನ ಉಪಾಸನೆ ಮಾಡ್ತಾ ಮಾಡ್ತಾ ಒಳಗೆ ಭಗವಂತನ ಬಗೆ ಬಗೆಯ ಬಣ್ಣಗಳಿಂದ ಭಗವಂತನನ್ನು ನೋಡ್ತಾರೆ. ಬಹುಧಾ ಅಂದರೆ ಬಹುವರ್ಣತ್ವೇನ. ನೋಡಿ, ನಿಮಗೆ ಧ್ಯಾನ ಮಾಡುವಾಗ ಬೇರೆ ಬೇರೆ ಸ್ತೋತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳು ಬರ್ತವೆ. ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ. ಕೆಲವುಗಳಲ್ಲಿ ಸೂರ್ಯ ಉದಿಸುವ ಸೂರ್ಯನಂತೆ ನಸುಗೆಂಬಣ್ಣ, ಪುತ್ಥಳಿ ಬಣ್ಣ, ನಸುಗೆಂಪು. ಕೆಲವು ಕಡೆ ಹಾಗೆ ಇರುವುದಿಲ್ಲ. ಅವರು ಮತ್ತೆ ಹೇಳ್ತಾರೆ ಅಂದರೆ ಒಳ್ಳೆ ತಮಾಲ ಶ್ಯಾಮಲಾಕೃತಿ, ನೀಲವರ್ಣ, ಹಸಿರು ಬಣ್ಣ, ಬಂಗಾರದ ಹಿರಣ್ಯವರ್ಣ, ಹಿರಣ್ಯಶ್ಮಶ್ರು, ಆ ನಖಾತ್ ಆಕೇಶಾದಾತ್ ಪ್ರಣಖಂ ಸರ್ವ ಏವ ಸುವರ್ಣ. ಬಂಗಾರದ ಬಣ್ಣ, ಉದಿಸುವ ಸೂರ್ಯನ ಬಣ್ಣ, ನೀಲವರ್ಣ. ಶ್ಯಾಮಾತ್ ಶಬಲಂ ಪ್ರಪದ್ಯೆ ಶಬಲಾತ್ ಶ್ಯಾಮಂ ಪ್ರಪದ್ಯೆ. ನೀಲವರ್ಣ, ಕೃಷ್ಣವರ್ಣ, ಶಬಲವರ್ಣ. ಇದು ಬಹುಧಾ ಭಗವಂತನನ್ನ ಒಳಗೆ ಜ್ಞಾನ ಯಜ್ಞದಿಂದ ಕಾಣುವವರಿಗೆ ನಮ್ಮ ಒಳಗೆ ಪಂಚರೂಪದಿಂದ ಭಗವಂತ ಇದ್ದಾನೆ. ಪಂಚರೂಪ ಅಂದರೆ ಈ ಸುಷುಮ್ನಾ ನಾಡಿಯಲ್ಲಿ ಹೃದಯ ಮಧ್ಯದಲ್ಲಿ ಭಗವಂತನನ್ನು ಕಾಣುವುದು. ಸುಷುಮ್ನಾ ನಾಡಿಗೆ 5 ಡಿವಿಷನ್ಸ್ ಇದೆ. ಮಧ್ಯದ್ದು ಸುಷುಮ್ನ, ಆಮೇಲೆ ಅದಕ್ಕೆ ಎಡಬದಿಯಲ್ಲಿ ಬಲಬದಿಯಲ್ಲಿರ್ತಕ್ಕಂಥದ್ದು ಪಿಂಗಳ, ಎಡಬದಿಯಲ್ಲಿರುವಂಥದ್ದು ಇಡ, ಮಧ್ಯದಲ್ಲಿ ಮುಂಬದಿಯಲ್ಲಿರುವಂಥದ್ದು ನಾಂದಿನಿ, ಹಿಂಬದಿಯಲ್ಲಿರುವಂಥದ್ದು ವಜ್ರಿಕ ಅಂತ. ಇಡ, ಪಿಂಗಳ, ವಜ್ರಿಕ, ನಾಂದಿನಿ ಅಂತ 4 ಡಿವಿಷನ್ಸು. ಮಧ್ಯದ್ದು ಸುಷುಮ್ನ. ಹೀಗೆ ಅದನ್ನು 5 ವಿಭಾಗ ಮಾಡಿ 5 ರೂಪಗಳನ್ನು ಅಲ್ಲಿ ಭಗವಂತನನ್ನು ಧ್ಯಾನದಲ್ಲಿ ಕಾಣುತ್ತಾರೆ. ಅದು ಕೆಂಪಿದೆ ಒಂದು ರೂಪ, ಒಂದು ಬಿಳಿ ಇದೆ, ಒಂದು ಹಳದಿ ಇದೆ, ಒಂದು ಹಸಿರು ಇದೆ, ಒಂದು ನೀಲವರ್ಣ ಇದೆ. ಹೀಗೆ ಬೇರೆ ಬೇರೆ ಬಣ್ಣಗಳಿಂದ ಬಹುಧಾ ಭಗವಂತನನ್ನು ನೋಡ್ತಾರೆ. ಭಗವಂತನ ಜ್ಞಾನಾನಂದಗಳಿಗೆ ಬಣ್ಣ. ಆ ಮೂಲವರ್ಣದಿಂದ ಭಗವಂತನಿಗೆ ಆ ಮೂಲವರ್ಣ ಇದೆಯಲ್ಲ, ಅದು ಕೆಲವು ಕಡೆ 5 ಅಂತಾರೆ, ಕೆಲವು ಕಡೆ 4 ಅಂತಾರೆ. ಆ ಮೂಲವರ್ಣ 4 ವರ್ಣಗಳು. ಆ 4 ಮೂಲವರ್ಣಗಳಿಂದ ಬೆರೆಸಿ 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 ಸಾವಿರ ಸಾವಿರ ಬಣ್ಣಗಳನ್ನು ಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಪ್ರಪಂಚದಲ್ಲಿ ಇರುವುದೆಲ್ಲ ಕಲಬೆರಕೆ ಬಣ್ಣಗಳು, ಶುದ್ಧ ವರ್ಣಗಳು ಭಗವಂತನಿಗೆ ಸಂಬಂಧಪಟ್ಟದ್ದು. ಅದೇ 4-5 ವರ್ಣಗಳು ಸೂರ್ಯಮಂಡಲದಲ್ಲಿ ಇವೆ, ಸೂರ್ಯನಾರಾಯಣದಲ್ಲಿ. ಅದೇ ನಿಮಗೆ ಕಾಮನಬಿಲ್ಲಿನಲ್ಲಿ ಕಾಣುವುದು ಅಥವಾ ಸ್ಪೆಕ್ಟ್ರಮ್ನಲ್ಲಿ ಕಾಣುವಂಥದ್ದು. ಇಲ್ಲಿ ತಮಾಷೆ ಏನಂದರೆ ಇಷ್ಟೇ ವ್ಯತ್ಯಾಸ. ನಮ್ಮ ಮಾಡರ್ನ್ ಸೈನ್ಸು 7 ಕಲರ್ಸ್ ಅಂತ ಹೇಳ್ತಾರೆ, ಪ್ರಾಚೀನರು ಅದನ್ನು 5 ಬಣ್ಣ ಅಥವಾ 4 ಬಣ್ಣ ಅಂತ ಹೇಳ್ತಾರೆ. ಇನ್ನೂ ಅವರದ್ದು ವ್ಯತ್ಯಾಸ. ಅವರು ಪೂರ್ತಿ 7 ಬಣ್ಣಗಳನ್ನು ಪ್ರಾಚೀನರು ಹೇಳೋದಿಲ್ಲ, ಅವರು ಕಮ್ಮಿ ಹೇಳ್ತಾರೆ. ಮೂಲ ಭಗವಂತನ ಸೃಷ್ಟಿಯಲ್ಲಿರುವ ಮೂಲ ಬಣ್ಣಗಳು ಇಷ್ಟೇ. ಆ ಮೂಲ ಬಣ್ಣದ ಬೆರಕೆಯಿಂದ ಮತ್ತೆ 100 ಬಣ್ಣಗಳಾದವು ಅಂತ ಹೇಳ್ತಾರೆ. ಅದು ಬಹಳ ರೋಚಕವಾದಂಥ ಸಂಗತಿ. ಪ್ರಾಯ ಈ 7 ಬಣ್ಣಗಳು ಮತ್ತು 4 ಬಣ್ಣಗಳ ಯಾಕೆ 7, 4 ಆಯಿತು ಅನ್ನೋದನ್ನು ತುಂಬ ಸಂಶೋಧನೆ ಮಾಡಬಹುದಾದಂಥ ಒಂದು ಸಬ್ಜೆಕ್ಟ್ ಇದೆ ಇದರಲ್ಲಿ. ಅವರು ಯಾಕೆ 4 ಹೇಳಿದರು, ಈ 7ಅನ್ನು ಎಲ್ಲಿ ಅಂತರ್ಭಾವ ಮಾಡೋದು 4ರಲ್ಲಿ? ಹಾಗಂತ 7 ಗೊತ್ತಿಲ್ಲವೋ? ಗೊತ್ತಿದೆ, 7 ಕೂಡ ಗೊತ್ತಿದೆ ಅವರಿಗೆ. ಬೆಂಕಿಯ ನಾಲಿಗೆ 7 ಅಂತ ಹೇಳಿದರು. ಬೆಂಕಿಯ ನಾಲಿಗೆ ಅಂದರೆ ಬೆಂಕಿಯ ಫ್ಲೇಮ್ಸ್ನಲ್ಲಿರುವ 7 ಕಲರ್ಸ್. ಬೇರೆ ಹೇಳಿದರೆ ಬೆಂಕಿಯಲ್ಲಿ 7 ನಾಲಿಗೆ, 7 ಕಲರ್ಸ್. ಸೂರ್ಯನಿಗೆ ಸಪ್ತಾಶ್ವ ಅಂದರು, ಸೂರ್ಯನಿಗೆ 7 ಕುದುರೆಗಳು, ಅದೇ 7 ಕಲರ್ಸ್. ಇದನ್ನೆಲ್ಲ ಹೇಳ್ತಾರೆ ಅವರು, ಹೇಳುವುದಿಲ್ಲ ಅಂತಲ್ಲ, ಆದರೆ ಮೂಲ ಕಲರ್ಸು 4 ಅಂತ ಹೇಳ್ತಾರೆ ಅಲ್ಲಿಂದ. ಹೀಗೆ ಪ್ರಾಚೀನರ ಸಂಶೋಧನೆಯ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡೋದಿದೆ. ನಾವು ಅದನ್ನು ಯೋಚನೆಯೇ ಮಾಡಿಲ್ಲ, ಬಿಟ್ಟೇ ಬಿಟ್ಟು ಬರೀ ವೆಸ್ಟರ್ನ್ ಸೈಂಟಿಸ್ಟ್ ಏನು ಹೇಳಿದ್ದಾರೆ ಅದನ್ನು ಮಾತ್ರ ಇಟ್ಟುಕೊಂಡು ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೇವೆ. ಪ್ರಾಚೀನ ಸೈಂಟಿಸ್ಟ್ ಹೇಳಿದ್ದನ್ನು ಇದಕ್ಕೂ ಇರತಕ್ಕಂಥ ಒಂದು ಸಮನ್ವಯ ದೃಷ್ಟಿಯಿಂದ ಅಧ್ಯಯನ ಮಾಡತಕ್ಕ ಸೈಂಟಿಸ್ಟ್ಗಳು ಇನ್ನೂ ಹುಟ್ಟಿ ಬರಬೇಕು ಈ ದೇಶದಲ್ಲಿ. ಯಾಕೆಂದರೆ ಈ ಸೈಂಟಿಸ್ಟ್ಗಳಿಗೆ, ನಮ್ಮ ಪ್ರಾಚೀನ ಸೈಂಟಿಸ್ಟ್ಗಳು ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲದೇ ಇದ್ದವರೇ ಇಂಡಿಯನ್ ಸೈಂಟಿಸ್ಟ್ಗಳು ಅಂತ ಹೆಸರು ಅವರಿಗೆ. ಅದು ಗೊತ್ತೇ ಇಲ್ಲ, ಅವ್ರು ABCD ಗೊತ್ತಿಲ್ಲ, ಯಾಕಂದರೆ ಅದು ವಿಷಯವೇ ಗೊತ್ತಿಲ್ಲ. ನಾನು ಬಾಂಬೆಗೆ ಹೋಗಿದ್ದಾಗ ಅಲ್ಲಿ ಆಟೋಮಿಕ್ ಎನರ್ಜಿ, ಬಾಂಬೆ ಆಟೋಮಿಕ್ ಎನರ್ಜಿಯಲ್ಲಿ ಒಬ್ಬರು ಚೀಫ್ ಆಫೀಸರ್ ಆಗಿದ್ದವರು, ಕನ್ನಡಿಗರವರು, ಅವ್ರ ಹೆಸರು ಮರೆತು ಬಿಟ್ಟೆ ನಾನು. ಅವರು ಅಕಸ್ಮಾತ್ ನಾನು ಯಾವುದೋ
ಉಪನಿಷತ್ತು ಪ್ರಾಯ ಷಡ್ಪ್ರಶ್ನೋಪನಿಷತ್ತು ಕಾಣುತ್ತೆ, ಪಾಠ ಮಾಡ್ತಿದ್ದೆ, ಅಲ್ಲಿ ಪ್ರವಚನ ಮಾಡ್ತಿದ್ದೆ. ನನಗೆ ಗೊತ್ತಿಲ್ಲ ಅವರು ಸೈಂಟಿಸ್ಟು, ಅವನು ಆಟಮಿಕ್ ಎನರ್ಜಿಯಲ್ಲಿ ಟ್ರಾಂಬೆಯಲ್ಲಿ ಆಫೀಸರಾಗಿ ಒಂದೂ ಗೊತ್ತಿಲ್ಲ. ಬರ್ತಿದ್ರು ಅವ್ರು ಪಾಪ, ನನಗೇನು ಗೊತ್ತು, ಪರಿಚಯ ಇಲ್ಲ. ಅದು ಒಂದು 3 ದಿವಸ 4 ದಿವಸ ಆದಮೇಲೆ ಅವರು ಬಂದರು ನನ್ನ ಹತ್ರ, ಉಪನ್ಯಾಸ ಮುಗಿದ ಮೇಲೆ ಬಂದು ಮಾತಾಡಿಸಿದರು. ಅವರನ್ನು ಕರ್ಕೊಂಡು ಬಂದವರು ಹೇಳಿದರು, ಇವರು ಕನ್ನಡಿಗರು, ಇಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಟ್ರಾಂಬೆಯಲ್ಲಿ ಆಟಮಿಕ್ ಎನರ್ಜಿಯಲ್ಲಿ ಆಫೀಸರಾಗಿದ್ದಾರೆ, ಎಟ್ಸೆಟ್ರಾ. ಸಂತೋಷ, ಮಾತಾಡಿಸಿದೆ. ಕನ್ನಡಿಗರು ಅಲ್ಲಿದ್ದಾರೆ, ನಮ್ಮವರು, ಒಳ್ಳೆಯದು. ಆಮೇಲೆ ಅವರು ಒಂದು ಮಾತು ಹೇಳಿದರು, ಏನು ಅಂದರೆ, ಆಚಾರ್ಯರೇ, ನಾವು ಸೈನ್ಸ್ ಓದಿದವರಿಗೆ ಒಂದು ಭ್ರಮೆ ಇದೆ. ಏನು ಅಂದರೆ, ಮಾಡರ್ನ್ ಸೈನ್ಸ್ ಓದಿದವರು ಪ್ರಪಂಚದ ರಹಸ್ಯ ಎಲ್ಲ ನಮಗೆ ಗೊತ್ತಿದೆ, ಪ್ರಪಂಚದ ರಹಸ್ಯವನ್ನೆಲ್ಲ ತಿಳಿದವರು ನಾವು ಅನ್ನುವಂಥ ಒಂದು ಭ್ರಮೆ ಇದೆ. ನನಗೂ ಆ ಭ್ರಮೆ ಇತ್ತು, ಅವರು ಹೇಳಿದ್ದು. ಆದರೆ ನೀವು ನಮ್ಮ ಉಪನಿಷತ್ತಿನ ಋಷಿಗಳ ವಿಜ್ಞಾನವನ್ನು ಈ 4 ದಿವಸದಲ್ಲಿ ಹೇಳಿದ ಮೇಲೆ ನಮಗೆ ಮಾಡರ್ನ್ ಸೈಂಟಿಸ್ಟ್ಗಳಿಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬಂದು ಉಪನಿಷತ್ತು ಹೇಳ್ರಿ ಅಂತ ಹೇಳಿದರು. ಹಿ ವಾಸ್ ಎ ರಿಯಲ್ ಸೈಂಟಿಸ್ಟ್, ಸ್ಯೂಡೋ ಸೈಂಟಿಸ್ಟ್ ಅಲ್ಲ. ಅದರಿಂದ ಹಾಗೆ ಹೇಳಿದರು. ಎಷ್ಟು ಪ್ರಾಮಾಣಿಕಂತ ಹೇಳಿದರು ಅಂದರೆ, ಉಪನಿಷತ್ತಿನ ವಿಜ್ಞಾನದ ಮುಂದೆ ನಮ್ಮದು ಏನೂ ಅಲ್ಲ ಅನ್ನೋದು ಈಗ ತಿಳಿಯಿತು ನನಗೆ. ಪ್ರತಿ ವರ್ಷ ಬಂದು ಉಪನಿಷತ್ತಿನ ವಿಜ್ಞಾನವನ್ನು ನಮಗೆ ಹೇಳ್ರಿ, ಆವಾಗ ಈ ಸೈಂಟಿಸ್ಟ್ಗಳಿಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಇರದೇ ಇದ್ದರೆ ಈ ಭ್ರಮೆಯಿಂದ ಪಾರಾಗುವುದಿಲ್ಲ. ಅದೇ ವೇದಾಂತ ಹೇಗೆ, ಹಾಗೆ ಸೈನ್ಸು ಈಗ ಈಗೋ ನಿರ್ಮಾಣ ಮಾಡ್ತಾ ಇದೆ. ಈಗೋ ಬಂತು ಅಂದರೆ ಹೋಯ್ತು. ಅದರಿಂದ ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅದೇ ಬಹುವರ್ಣ, ಭಗವಂತನನ್ನು ವರ್ಣವರ್ಣವಾಗಿ ಕಾಣ್ತಾರೆ ಒಳಗಿನ ಧ್ಯಾನದಲ್ಲಿ ಅನ್ನೋದು ಒಂದರ್ಥ. ಜ್ಞಾನಯಜ್ಞ, ತಪೋಯಜ್ಞ, ದ್ರವ್ಯಜ್ಞ, ನಾನಾ ವಿಧವಾಗಿ ಉಪಾಸನೆ ಮಾಡ್ತಾರೆ ಅನ್ನೋದು ಒಂದು ಅರ್ಥ. ಒಟ್ಟಿನಲ್ಲಿ ಭಗವಂತನನ್ನು ಎಷ್ಟು ಬಗೆಯಿಂದ ನೋಡ್ತಾರೆ ಅಂತ ಹೇಳುವುದು ಸಾಧ್ಯ ಇಲ್ಲ. ಯಾಕೆ, ವಿಶ್ವತೋಮುಖಂ, ಅವನ ಆಸ್ಪೆಕ್ಟು ಅನಂತ. ಅಂದ್ರೆ ವಿಶ್ವತೋಮುಖ ಅಂದರೆ ಅನಂತವಾದ ಆಸ್ಪೆಕ್ಟ್ಗಳು. ಭಗವಂತನನ್ನು ಎಷ್ಟು ಬಗೆಯಿಂದ ನೋಡ್ತಾರೆ ಅಂತ ಹೇಳಿ ಮುಗಿಯುವಂಥದ್ದಲ್ಲ, ಅವನು ಅನಂತ ಬಗೆ. ಆ ಅನಂತ ಬಗೆಯಲ್ಲಿ ನಿಮ್ಮ ಆಯ್ಕೆ ಯಾವುದೋ ಅದು ಅವರವರಿಗೆ ಬಿಟ್ಟದ್ದು. ನಿಮಗೆ ಯಾವುದು ದಕ್ಕುತ್ತೋ ಅದನ್ನು ಆಯ್ದುಕೊಳ್ಳಿ, ಅದನ್ನು ಉಪಾಸನೆ ಮಾಡಿ. ಅದು ಅನಂತ ಮುಖ, ವಿಶ್ವತೋಮುಖಂ. ಹೀಗೆ ಒಳಗಿನಿಂದ ಧ್ಯಾನ ಮಾಡ್ತಾ ಕೂತರೆ ಮುಗಿಯೋಲ್ಲ. ಅನಂತ ಕಾಲದವರೆಗೆ ಧ್ಯಾನ ಮಾಡಿದ್ರೆ ಮುಗಿಯದಷ್ಟು ವಿಶ್ವತೋಮುಖ ಅದು. ಅದನ್ನು ಅಂತರಂಗದ ಧ್ಯಾನದಲ್ಲೇ ಆನಂದಪಟ್ಟು ಅಲ್ಲೇ ಇದ್ದು ಬಿಡ್ತಾರಪ್ಪ ಕೆಲವರು. ಅಂತ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡಬಹುದು. ಭಗವಂತ ಏಕ, ಪರಮಾತ್ಮನೇ ಸತತಮೇಕ ರೂಪಿಣೇ, ಪರಮಾತ್ಮ ಒಬ್ಬನೇ. ಆದರೆ ಪೃಥಕ್ತ್ವೇನ ಅವನೇ ಚತುರ್ಮೂರ್ತಿ, ಅವನೇ ಪಂಚಮೂರ್ತಿ, ಅವನೇ ಹೀಗೆ ಪೃಥಕ್ತ್ವೇನ ಅವನು ಒಬ್ಬನೇ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕ ಆಗ್ತಾನೆ. ಅಷ್ಟೇ ಅಲ್ಲ, ಬಹುಧಾ. ಇವನು ಒಂದಿದ್ದವ 4 ಆದ, 10 ಆದ, 12, 5 ಆದ, 10 ಆದ, 12 ಆದ, 24 ಆದ, 51 ಆದ, 108 ಆದ, 1000 ಆದ, 72,000 ಆದ, ಲಕ್ಷ ಆದ, ಕೋಟಿ ಆದ, ಅನಂತ ಆದ. ಇದು ಬಹುಧಾ. ಯಾಕೆಂದರೆ ವಿಶ್ವತೋಮುಖಂ, 1 ರೂಪ, 4 ರೂಪ, ಅನಂತ ರೂಪ, ಎಷ್ಟು ಎಣಿಸಿದರೆ ಅಷ್ಟು ಮುಗಿಯದ ರೂಪ, ಎಷ್ಟು ದಕ್ಕುತ್ತೋ ಅಷ್ಟು ರೂಪ. ಹೀಗೆ ಭಗವಂತನ ವಿಶ್ವತೋಮುಖವಾದ ಉಪಾಸನೆಯನ್ನು ಮಾಡ್ತಾರೆ. ಇವರು ನಿಜವಾದ ಸಾಧಕರು, ಇವರು ಸಾತ್ವಿಕರು, ಇವರು ದೈವೀ ಸಂಪತ್ತಿಗೆ ಒಳಗಾದವರು, ದೈವೀ ಸಂಪತ್ತಿಗೆ ಒಳಗಾದವರು, ದೈವೀ ಸಂಪತ್ತಿಗೆ ಒಳಗಾದವರು, ದೈವೀ ಸಂಪತ್ತಿಗೆ ಒಳಗಾದವರು.